ಇವತ್ತು ಏನೇ ಕೆಲಸ ಹೇಳಿದ್ರು ನನಗೆ ಆಗಲ್ಲ ಅನ್ನೋ ವರ್ಡ್ ನನಗೆ ಗೊತ್ತೇ ಇಲ್ಲ. ಕೇಡಿನಲ್ಲಿ ಫಸ್ಟು ಟೌನ್ ಹಾಲ್ ಸೆಟ್ ರೆಡಿ ಮಾಡ್ಬೇಕಾದ್ರೆ ಮೇಲ್ಗಡೆ ಟಾಪಲ್ಲಿ ಶೀಟ್ಗಳು ಎಗರೋಗ್ಬಿಟ್ಟಿತ್ತು. 40,000 ಬಿಯರ್ ಬಾಟ್ಲ್ ಇಟ್ಕೊಂಡು ಬರೀ ಬಿಯರ್ ಬಾಟ್ಲಲ್ಲಿ ಸೆಟ್ ಹಾಕಿದ್ದೀನಿ ಒಂದು ಐಟಮ್ ಸಾಂಗಿಗೆ. ರವಿ ಸಾರು ಸೆಟ್ಗಳಿಗೆ ಖರ್ಚು ಮಾಡಿರೋಷ್ಟು ದುಡ್ಡು, ಅವ್ರು ಹಾಕಿರೋಷ್ಟು ದುಡ್ಡು ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಆರ್ ಆರ್ ನಗರ ಅಂತ ಏನಿದೆ, ಅರ್ಧ ಆರ್ ಆರ್ ನಗರ ತಗೋದಿತ್ತು ಅವರು. ನನ್ನ ಕೆಲಸದಲ್ಲಿ ಕಾಂಪಿಟೇಟರ್ ಅಂತ ಅಣ್ಣವ್ರ ಜೊತೆ ನಾನು ಶಬ್ದವೇದಿನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ವಿಷ್ಣು ಸರ್ದು ಒಂದು ಬಳ್ಳಾರಿ ನಗ ಅನ್ನೋದಕ್ಕೆ ನಾನೇ ಇಂಡಿವಿಜುವಲ್ ಆರ್ಟ್ ಡೈರೆಕ್ಟರ್. ಆಮೇಲೆ ಅಂಬರೀಶ್ ಸರ್, ಶಿವಣ್ಣ ಅವ್ರದ್ದು, ಅಪ್ಪವ್ರದಂತೂ ಒಂದು 5-6 ಸಿನಿಮಾ 7 ಸಿನಿಮಾಗಳು ಮಾಡ್ಬಿಟ್ಟಿದ್ದೀನಿ. ನಿಮಗೆ ಆಗಿನ ಕಾಲದಲ್ಲಿ ನೀವು ಹಾಕ್ತಾ ಇದ್ದ ಒಂದು ಆರ್ಟ್ ವರ್ಕ್ ಇಷ್ಟ ಆಗ್ತಿತ್ತಾ, ಅಥವಾ ಇವಾಗ ತುಂಬಾ ಲೇಟೆಸ್ಟ್ ಆಗಿ ಬರ್ತಾ ಇರುವಂತ ಆರ್ಟ್ ವರ್ಕ್ ಇಷ್ಟ ಆಗುತ್ತಾ? ಈಗ ಅಪ್ಡೇಟ್ ಆಗಿದೀವಿ ಅಷ್ಟೇ. ಅವಾಗಿಂದು ಸೆಟ್ಗಳು ನಮ್ಗೆ ಏನಾದ್ರು ತುಂಬಾನೇ ಕಷ್ಟ ಆಯ್ತು ಹಾಕೋದು. ಅಂದ್ರೆ ನಿಮ್ಗೆ ತುಂಬಾ ನಿದ್ದೆ ಕೆಡಿಸಿರುವಂತ ಪ್ರಾಜೆಕ್ಟ್ ಯಾವುದು ಸರ್ ಇಷ್ಟು ವರ್ಷಗಳಲ್ಲಿ? ಕೇಡಿಗೆ ಸ್ವಲ್ಪ ಜಾಸ್ತಿ ಇದನ್ನ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಹಳೆ ಬೆಂಗಳೂರನ್ನ ಕ್ರಿಯೇಟ್ ಮಾಡೋದು. ಅಂಡ್ ಸರ್ ಆಲ್ಸೋ ನಮ್ಮ ಡಿಬೋಸ್ ಬಗ್ಗೆ ಹೇಳೋದಾದ್ರೆ, ಪ್ರತಿ ಸಲ ಸೆಟ್ ಹಾಕಿದಾಗ್ಲೂ ಆ ಸೆಟ್ ಒಳಗಡೆ ಬಂದು ಅವ್ರು ನೋಡಿ ಒಂದು ವಿಶ್ ಮಾಡಿ ಒಂದು ಹಗ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಸೆಟ್ಟಲ್ಲಿ ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ. ಅಂಡ್ ಸರ್ ಇನ್ನ ನಮ್ಮ ಲಾಸ್ಟ್ ಸುದೀಪ್ ಸರ್, ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿ. ಸುದೀಪ್ ಸರ್ ಕೈಯಿಂದಾನೆ 10,000 ರೂಪಾಯಿ ತಗೊಂಡು ನಾನು ವರ್ಕ್ ಮಾಡಕ್ಕೆ ಹೋಗಿದ್ದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಒಂದು ಸಿನಿಮಾದ ಹಿಂದೆ ಹಲವಾರು ತಂಡಗಳು. ಸೊ ಹಲವಾರು ತಂಡಗಳಲ್ಲಿ ನೂರಾರು ಕೈಗಳು ಕೆಲಸ ಮಾಡುತ್ತೆ. ಸೊ ಆ ನೂರಾರು ಕೈಗಳಲ್ಲಿ ನಮ್ಮ ಕಲಾ ವಿಭಾಗ ಒಂದು. ಸೊ ಇವರು ಒಂದು ಲೋಕವನ್ನೇ ಸೃಷ್ಟಿ ಮಾಡ್ತಾರೆ. ಸೊ ನಮ್ಮ ಜೊತೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಕನ್ನಡ ಚಲನಚಿತ್ರದ ಕಲಾ ನಿರ್ದೇಶಕರಾಗಿರುವಂಥ ನಮ್ಮ ಹೆಮ್ಮೆಯ ಮೋಹನ್ ಬಿ ಕೆರೆ ಅವರು ಇದ್ದಾರೆ. ನಮಸ್ತೆ ಮೋಹನ್ ಸರ್, ಹೇಗಿದ್ದೀರಾ ಸರ್? ಫೈನ್ ಮೇಡಮ್, ಚೆನ್ನಾಗಿದೆ. ಸೊ ಮೊದಲನೇದಾಗಿ ನೀವು ಕನ್ನಡ ಚಲನಚಿತ್ರದಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಬೇಕು ಅಂತ ಬರ್ತೀರಾ. ಸೊ ಅದಾದಮೇಲೆ ನೀವು ಆರ್ಟ್ ಡೈರೆಕ್ಟರ್ ಆಗ್ತೀರಾ. ಸೊ ಇದಕ್ಕೂ ಮುಂಚೆ ಸರ್ ಹೇಗೆ ನಿಮಗೆ ಒಂದು ಒಲವು ಮೂಡುತ್ತೋ, ಹೇಗೆ ನೀವು ಆರ್ಟ್ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಕನ್ಸನ್ನು ಕಟ್ಕೊಂಡ್ಬಂದ್ರಿ? ನನ್ನ ಏನಂದರೆ ಬೇಸಿಕ್ಲಿ ಕಲೆ ಅನ್ನೋದು ನನ್ನ ಬೈ ಬರ್ತಿಂದ ಅದ್ರ ಜೊತೆನಲ್ಲೇ ಬೆಳೆದಿದ್ದೆ. ನನಗೆ ಇರ್ಬೇಕಾದ್ರೆ ಸಿನಿಮಾ ರಂಗಕ್ಕೆ ನಾನು ಬಂದಿದ್ದೆ ಒಂದು ಆಕಸ್ಮಿಕ ಅಂದರೂ ತಪ್ಪಾಗಲ್ಲ. ನಾನು ಆ್ಯಕ್ಚುಲಿ ಒಂದು ಸೈನ್ ಬೋರ್ಡ್ ಆರ್ಟಿಸ್ಟು, ಮತ್ತು ನಾನೊಂದು ಶಾಪ್ ರನ್ ಮಾಡ್ತಾಯಿದ್ದೆ. ಆವಾಗಲೇ ತುಂಬ ಚಿಕ್ಕ ಏಜ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಡ್ಯಾನ್ಸ್ ಕ್ಲಾಸ್ ಕೂಡ ನಡೆಸ್ತಾ ಇದ್ದೆ. ಡ್ಯಾನ್ಸ್ ಕ್ಲಾಸು ಮತ್ತಿಕೆರೆನಲ್ಲಿ ಕಲಾಸ್ಫೂರ್ತಿ ಅಂತೇಳಿ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆನಲ್ಲಿ ಒಂದಷ್ಟು ಜನಕ್ಕೆ ಡ್ಯಾನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೆ. ಒಂದು 40 ಜನ ಸ್ಟೂಡೆಂಟ್ಸ್ಗಳಿದ್ರು. ಹೀಗಾಗಿ ನನಗೆ ಅದರಲ್ಲಿ ಜಾಸ್ತಿ ಆಸಕ್ತಿ ಇದ್ದು ನಾನು ಚಿತ್ರರಂಗಕ್ಕೆ ಉಡುಪಿ ಜಯರಾಮ್ ಅಂತ ಆವಾಗ ಖ್ಯಾತ ನೃತ್ಯ ಸಂಯೋಜಕರವರು, ಡ್ಯಾನ್ಸ್ ಮಾಸ್ಟರ್, ಅವ್ರ ಜೊತೆ ಒಬ್ಬರು ಅಸಿಸ್ಟೆಂಟ್ ದೇವಿ ಅಂತ ಒಬ್ಬರು ಇದ್ದರು, ಅವ್ರ ಅಸಿಸ್ಟೆಂಟ್ ಮೇಡಮ್. ಅವ್ರ ಮೂಲಕ ನಾನು ಅವ್ರನ್ನ ಕಂಟ್ರೋಲ್ ಸ್ಟುಡಿಯೋ ಹೋಗಿ ಮೀಟ್ ಮಾಡಿ ನಾನು ಕೊರಿಯೋಗ್ರಾಫರ್ ಆಗಬೇಕು. ಫಸ್ಟು ಅಟ್ಲೀಸ್ಟ್ ಅವ್ರ ಗ್ರೂಪಲ್ಲಿ ಒಂದಷ್ಟು ದಿನ ವರ್ಕ್ ಮಾಡಿ ಆಮೇಲೆ ಕೊರಿಯೋಗ್ರಾಫರ್ ಆಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆ ಪ್ರಯತ್ನಗಳೆಲ್ಲ ನಡೀತು. ಕೆಲವು ಸಲ ಹೋಗೋದು ಬರೋದು ಅದೆಲ್ಲ. ಈ ಪ್ರಯತ್ನಗಳೆಲ್ಲ ನಡೆದ ನಂತರ ಏನಾಯಿತು, ನಾನು ಅದು ಸಾಕಷ್ಟು ಇದು ಮಾಡಿದೆ. ಅಲ್ಲಿ ಏನು ಒಂದು ನಿರಾಸೆ ಆಯಿತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೆ ಬೇಸಿಕ್ಲಿ ಟ್ರೆಡಿಷನಲ್ ಡ್ಯಾನ್ಸ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಭರತನಾಟ್ಯ, ಕಥಕ್ಕಳಿ, ಆ ಥರ ಇದು. ನಾವೆಲ್ಲ ವೆಸ್ಟರ್ನ್ ಡ್ಯಾನ್ಸ್ಗಳನ್ನ, ಈ ಮೈಕಲ್ ಜಾಕ್ಸನ್ನು ಮತ್ತು ಆವಾಗಿನ ಕಾಲದಲ್ಲಿ ಯಾರಿದ್ರು ಅದನ್ನೆಲ್ಲ ಅವರ ಶೈಲಿ ನೃತ್ಯಗಳನ್ನ ನಾವು ಮಾಡ್ತಾಯಿದ್ದಿದ್ದು. ಹಾಗಾಗಿ ಏನಾಯಿತು, ಅಲ್ಲಿ ಅವ್ರಿಗೆ ಅಲ್ಲಿ ಆಸ್ಪದ ಇರಲಿಲ್ಲ ಉಡುಪಿ ಜಯರಾಮ್ ಅವ್ರಿಗೆ. ನಿರಾಸೆಯಾಗಿ ಸರಿ ನಾನೇನು ಮಾಡೋದು, ಸುಮ್ಮನೆ ಇದ್ದು ನನ್ನ ವೃತ್ತಿ ಜೀವನ ಏನಿದೆ, ಒಂದು ಕಲೆ ಅಂದರೆ ಒಂದು ಬೋರ್ಡ್ಸು, ಬ್ಯಾನರ್ಸ್ಗಳು, ಪೇಂಟಿಂಗ್ಸು, ಆರ್ಟ್ ವರ್ಕ್ ಎಲ್ಲ ಮಾಡೋಂಥ ಒಂದು ಶಾಪ್ ಇಟ್ಕೊಂಡಿದ್ದೆ. ಈ ರೀತಿ ಇರ್ಬೇಕಾದ್ರೆ ನನ್ನ ಇವತ್ತು ಮೇಯ್ನು ಒಂದು ಗುರುಗಳ ಸ್ಥಾನದಲ್ಲಿದ್ದಾರೆ ಅಂದರೆ ಇಸ್ಮಾಯಿಲ್ ಸರ್ ಬಂದು ಒಂದು ಸಲ ನನ್ನ ಅಂಗಡಿಗೆ ಬರ್ತಾರೆ. ಯಾರೋ ಹೇಳಿ ಕಳಿಸ್ತಾರೆ. ಥರ್ಮೋಕೋಲಲ್ಲಿ ಸ್ಪೆಷಲಿಸ್ಟ್ ಒಬ್ಬರಿದ್ದಾರೆ ಇಲ್ಲಿ, ಮೋಹನ್ ಅಂತ ಹೇಳ್ಬಿಟ್ಟು, ಇವ್ರನ್ನ ಮೀಟ್ ಮಾಡಿ ಅಂತ. ಅವ್ರು ಏನಕ್ಕೆ ಬರ್ತಾರೆ ಅಂತೇಳಿದ್ರೆ, ಕಲಾವಿದನಲ್ಲಿ ಓ ನವಿಲೆ ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಆ ಸಾಂಗಲ್ಲಿ ಅವಾಗೇನಂದ್ರೆ ಆಗ ರವಿ ಸರ್ ಗೊತ್ತು ನಿಮಗೆ, ಏನೆಲ್ಲ ಮಾಡಿದ್ರು ಅವರು ಎಲ್ಲ ಹೊಸತನ ಇವತ್ತಿನ ಏನು ಮಾಡಿದ್ವಿ ಅವರು ಆಗಿನ ಕಾಲದಲ್ಲೆಲ್ಲ ಮಾಡಿದ್ದಾರೆ ಅವರು. ಆಗಿದ್ದಾಗ ಏನಾಯಿತು, ಒಂದಿನ ಇಸ್ಮಾಯಿಲ್ ಸರ್ ಬಂದು ಓ ನವಿಲೆ ಸಾಂಗಿಗೆ ಒಂದು ಫಜಲ್, ಅದು ಯಾಕಂದರೆ ಒಂದು ಸ್ಟಡಿ ಕ್ಯಾಮ್ನಲ್ಲಿ ಓಡ್ತಾನೆ ಇರ್ತಾರೆ ಆರ್ಟಿಸ್ಟ್ಗಳು, ಅದು ಫಜಲ್ ಥರ ಯಾವ ಡೋರಲ್ಲಿ ಎಂಟ್ರಿ ಆಗ್ತಾರೆ, ಯಾವ ಡೋರಲ್ಲಿ ಬರೋದು, ಅದೊಂದು ಸಾಂಗಲ್ಲಿದೆ ನೋಡಿ. ಅದು ಅದ್ರದ್ದೊಂದು ಮಿನಿಯೇಚರ್ ಮಾಡಬೇಕಾಯ್ತು. ಆ ಮಿನಿಯೇಚರ್ ಮಾಡಿಕೊಡ್ತಾರೆ ಥರ್ಮೋಕೋಲಿಂದ ಬರ್ತಾರೆ. ಸರಿ ಅಂದ್ಬಿಟ್ಟು ನಾನೊಂದು 2 days ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಆವಾಗೆಲ್ಲ ವರ್ಕಲ್ಲಿ ಬ್ಯುಸಿ ಇರ್ತದೆ. ಆಯ್ತು 2 days ಟೈಮ್ ಕೊಡಿ ಅಂದರೆ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡು ನಾನು ಸಪ್ರೇಟಾಗಿ ಮನೆಗೆ ಹೋದಾಗ ನನ್ನ ರೂಮಲ್ಲೇ ನಾನೆಲ್ಲ ರೆಡಿ ಮಾಡಿ ತೊಗೊಂಬಂದು ಇಟ್ಕೊಂಡೆ. ನನಗೆ ಅದ್ರ ಬಗ್ಗೆ ಮಾಡೋದು ತುಂಬ ಈಸಿ ಇತ್ತು.
ಬಟ್ ಇದು ಅವ್ರಿಗೆ ಎಷ್ಟು ವರ್ಕೌಟ್ ಆಗುತ್ತೆ ಏನು ಅನ್ನೋದು ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ನೋಡಿದ ತಕ್ಷಣ ಇಸ್ಮಾಲ್ ಸರ್ ಬಂದರು. 2 days ಆದಮೇಲೆ ತಿರುಗಿ ಬಂದಮೇಲೆ, ಸರ್ ಒಂದು ಕೆಲಸ ಮಾಡಿ, ಇದರಲ್ಲಿ ಏನಾದ್ರು ಕರೆಕ್ಷನ್ ಇದ್ದರೆ ರವಿ ಸರ್ ಹೇಳ್ತಾರೆ, ನೀವು ಇದನ್ನು ತೊಗೊಂಡು ಬರ್ಬೋದಾ ಅಂದರು. ನಾನು ತೊಗೊಂಡು ಬರ್ಬೋದು ಅಂತ ಹೇಳಿದ ತಕ್ಷಣ ಖುಷಿ ಆಯಿತು. ಒಂದು ಕಡೆ ಭಯ ಆಯಿತು, ಯಾಕಂದರೆ ರವಿ ಸರ್ ಆ ಕಾಲಕ್ಕೆ ಇವತ್ತು ಯಶ್ ಸರ್ ಏನಿದ್ದಾರೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು. ಈಗಲೂ ಅಷ್ಟೇ ದೊಡ್ಡ ಆರ್ಟಿಸ್ಟು, ಬಟ್ ಅಂದರೆ ಅವಾಗಿನ ಕ್ರೇಜ್ ಅವ್ರಿಗೆ ತುಂಬ ಇತ್ತಾಗ. ಸರ್ ರವಿ ಸರ್ ಯೂಶಲಿ ಅಂದರೆ ಒಂದು ಕ್ರಿಯೇಟಿವಿಟಿ, ಸೊ ಅವ್ರಿಗೆ ಒಂದು ಕ್ರಿಯೇಟಿವಿಟಿಯಲ್ಲಿ ನೀವು ಮೆಚ್ಚಿಸ್ಬೇಕಂದ್ರೆ ಅದು ಸ್ವಲ್ಪ ದೊಡ್ಡ ವಿಷಯ, ಅದು ದೊಡ್ಡ ವಿಷಯ. ಸರಿ, ಅದನ್ನು ತೊಗೊಂಡು ಅಭಿಮಾನ್ ಸ್ಟುಡಿಯೋಗೆ ಹೋಗ್ತೀವಿ ಫಸ್ಟ್ ಟೈಮ್. ಅಭಿಮಾನ್ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ರವಿ ಸರು ಎಲ್ಲ ಟೆಕ್ನಿಷಿಯನ್ ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಕಾಯ್ತೀವಿ. ಕಾಯ್ದಾದ್ಮೇಲೆ ಬರ್ತಾರೆ. ಬಂದ ತಕ್ಷಣ, ಸರ್ ಇದು ರೆಡಿ ಮಾಡಿದ್ದಾರೆ ನೋಡಿ ಮಿನಿಯೇಚರ್, ಓಕೆನಾ ಅಂತ ಹೇಳ್ಬಿಟ್ಟು ಇಸ್ಮಾಲ್ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ನಾನು ಸುಮ್ಮನೆ ಒಂದು ಲುಕ್ ನೋಡ್ಬಿಟ್ಟು ಒಂದು 5 ನಿಮಿಷ ಅದನ್ನು ಕ್ಲಿಯರ್ ಮಾಡ್ತಾರೆ. ನೋಡ್ಬಿಟ್ಟು ಟಕ್ ಅಂತ ಒಂದೇ ವರ್ಡ್ ಹೇಳೋದು ಅವರು, ಇವನ್ನ ಜೊತೆಲಿಕ್ಕೊಳ್ಳೋ, ನಿನಗೆ ತುಂಬ ಹೆಲ್ಪ್ ಆಗುತ್ತೆ ಇವನ್ನ ಜೊತೆಲಿಕ್ಕೋ ಅಂತ. ಆ ಒಂದೇ ಒಂದು ವರ್ಡು ಇವತ್ತು ನಾನು ಚಿತ್ರರಂಗದಲ್ಲಿ ಇಷ್ಟು ದೂರ ಬೆಳೆದು ಬಂದು ಇಷ್ಟು ಸಿನಿಮಾಗಳು ಮಾಡೋದಕ್ಕೆ, ಇಷ್ಟು ಸಿನಿಮಾಗಳ ಕಲಾ ನಿರ್ದೇಶಕನಾಗಿ ವರ್ಕ್ ಮಾಡಿ ಇವತ್ತು ಎಲ್ಲ ಒಂದು ನನ್ನ ಜೊತೆ ಮಾಡೋವಂಥ ವರ್ಕರ್ಸು, ವರ್ಕ್ ಟೀಮ್ಗಳು ಎಲ್ಲರೂ ಇವತ್ತಿನೂ ಅಷ್ಟೇ ಖುಷಿ ಪಡೋವಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಸರ್ ಇವಾಗ ನೀವು ಫಸ್ಟ್ಲಿ ಕಲಾವಿದಾಗೆ ವರ್ಕ್ ಮಾಡ್ತೀರಾ ಅಲ್ವಾ, ಸೊ ಇದಕ್ಕೆ ಮುಂಚೆ ಬೇರೆ ಸಿನಿಮಾಗಳಿಗೂ ಮಾಡಿದ್ದೀರಾ ಅಥವಾ ಇದು ನಿಮ್ಮ ಫಸ್ಟ್ ಸಿನಿಮಾನ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್? ಆ್ಯಕ್ಚುಲಿ ಕಲಾವಿದಾಗೆ ನಾನು ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟ್ರಿಗೆ ಹೋಗಲಿಲ್ಲ. ಯಾಕಂದರೆ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟ್ರ್ ಏಕ್ದಮ್ ಹೋಗೋದಕ್ಕಾಗಲ್ಲ. ಯಾಕಂದರೆ ಅದಕ್ಕೊಂದು ನಮ್ಮ ಯೂನಿಯನ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ಮೇಲೆ ಸಹಾಯಕ ಕಲಾ ನಿರ್ದೇಶಕ ಅಂತ ಬಡ್ತಿ ಒಂದು ಕಾರ್ಡ್ ಕೊಡ್ತಾರೆ. ನಾನು ಅವಾಗ ಜಸ್ಟ್ ಒಬ್ಬ ಆರ್ಟಿಸ್ಟಾಗಿ ಹೋಗಿದ್ದೆ. ಆರ್ಟಿಸ್ಟ್ ಮೀನ್ಸ್ ರೈಟಿಂಗ್ ಆರ್ಟಿಸ್ಟು. ಅಲ್ಲಿ ಹೋದ್ಮೇಲೆ ಆ ಸಿನಿಮಾಗೆ ನಾನು ಕಂಪ್ಲೀಟ್ಲಿ ವರ್ಕ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಸಿಪಾಯಿಗೆ ನಾನು ಸಹಾಯಕ ಕಲಾ ನಿರ್ದೇಶಕ ಆಗ್ತೀನಿ. ಆ ಥರ ಒನ್ ಬೈ ಒನ್ ಮಾಡ್ಕೊಳ್ತಾ ಇಸ್ಮಾಲ್ ಸರ್ ಜೊತೆ ಹಂಗೆ ಕಂಟಿನ್ಯೂ ಆಗ್ತೀನಿ. ರವಿ ಸರ್ ಸಿನಿಮಾಗಳೇ ಸುಮಾರು ಒಂದು ಸಾಕಷ್ಟು ಒಂದು 6-7 ವರ್ಷ ಅವ್ರ ಜೊತೆಲಿದ್ದು, ಅವ್ರ ಮನೆಯಲ್ಲೇ ಇರ್ತಾಯಿದ್ವಿ. ಅವ್ರು ಯಾಕಂದರೆ ಅವರು 24 hour ಕ್ರಿಯೇಟಿವ್ ಅವ್ರದ್ದು. ಅವರು ಮಲಗ್ತಾ ಇದ್ದಿದ್ದು ರಾತ್ರಿ 12-1 ಗಂಟೆ, ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ಬಿಡೋರು. ಆಮೇಲೆ ಸೆಟ್ಸ್ಗಳು ಅವ್ರು ಹೆಂಗೆ ಹಾಕ್ಸ್ತಾಯಿದ್ರು ಅಂದರೆ, ಸೆಟ್ಗಳು ಅವರೊಂದು ಕ್ರಿಯೇಟ್ ಮಾಡಿ, ಅವಾಗೆಲ್ಲ ಇವಾಗಿನ ಥರ 3D ಅನಿಮೇಷನ್ನು, ಅಡೋಬು, ಫೋಟೋಶಾಪ್ಸ್ ಇದೆಲ್ಲ ಏನಿರಲಿಲ್ಲ. ನಾವು ಒಂದು HP ಪೆನ್ಸಿಲ್ಗಳನ್ನ ತೊಗೊಂಡು ಕಾಟ್ರೇಜ್ ಶೀಟ್ ಬರೋದು, ಅದರಲ್ಲಿ ನಾವು ಪೆನ್ಸಿಲ್ ಸ್ಕೆಚ್ಗಳು ಮಾಡ್ತಾಯಿದ್ವಿ. ಒಂದೊಂದು ಸ್ಕೆಚ್ನ ಒಂದು ಸಾಂಗ್ ಸೆಟ್ಟು ಅಥವಾ ಒಂದು ಮನೆ ಸೆಟ್ಟು ಯಾವುದನ್ನೇ ಆದ್ರೂ ಸುಮಾರು ಒಂದು 7-8 ದಿನಗಳ ಕಾಲ ನಾವು ವರ್ಕ್ ಮಾಡ್ತಾಯಿದ್ವಿ. ಆ ವರ್ಕ್ ಮಾಡಿ ಅದರಲ್ಲೇ ನಾವು ಆ ಗಿಫ್ಟಿಗೆಲ್ಲ ಅದರಲ್ಲಿ ಪೆನ್ಸಿಲ್ಸ್ದು ನಂಬರ್ಗಳಿರೋದು, HP 5, 4, 3 ಆ ಥರ. ಅದನ್ನೇನಂದರೆ ಅದರಲ್ಲಿ ನಾವು ಶೇಡ್ಗಳನ್ನ ಮಾಡಿ ಆ ಡೀಪು ಡೆಪ್ತ್ ಎಲ್ಲ ಕೊಡೋದು. ಬಟ್ ಅದರಲ್ಲಿ ನಮಗೆ ಕಲರ್ ಲುಕ್ಸ್ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು. ಕಲರ್ ಬೇಕು ಅಂದರೆ ವಾಟರ್ ಕಲರ್ ಮಾಡಿಸ್ತಾಯಿದ್ವಿ. ಆದ್ರೂ ಎಕ್ಸಾಕ್ಟ್ ನಮಗೆ ಇವಾಗೇನು ಈಗ ಆಲ್ರೆಡಿ AI ಬಂದಿದೆ. AI-ನಲ್ಲಿ ನಾವೇನೆಲ್ಲ ಬೇಕು ಕ್ರಿಯೇಟ್ ಮಾಡ್ಬೋದು. ಅಂಥ ಕಾಲದಲ್ಲಿ ಅವ್ರನ್ನ ಅದೆಲ್ಲ ಸ್ಕೆಚ್ ಹಾಕಿ ಅವ್ರನ್ನ ಒಪ್ಸೋದು ಭಾರಿ ಕಷ್ಟ ಇತ್ತು. ಯಾಕಂದರೆ ಅವರು ಅದರಲ್ಲೂ ಆರ್ಟ್ ಡಿಪಾರ್ಟ್ಮೆಂಟಲ್ಲಂತೂ ಎಕ್ಸ್ಟ್ರಾರ್ಡ್ನರಿ. ಇವತ್ತೇನಾದ್ರು ನಾವು ಇಲ್ಲಿವರೆಗೂ ಇಷ್ಟು ವರ್ಷ ಆದರೂ ಇಷ್ಟು ದಿನ ಸಿನಿಮಾದಲ್ಲಿ ಉಳ್ಕೊಂಡಿದ್ದೀವಿ ಅಂದರೆ ನಾವು ಅಲ್ಲಿ ಕಲ್ತಿದ್ದು ಪಾಠನೇ. ವೆರಿ ಟ್ರೂ ಸರ್. ಅಂದರೆ ಇವಾಗ ನಾವು ಒಂದು ಸಿನಿಮಾ ನೋಡ್ತೀವಿ ಅಂದರೆ ಅದಕ್ಕೆ ಕತೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಆ ಕತೆಗೆ ನೀವೇನು ಬ್ಯಾಕ್ ಡ್ರಾಪ್ ಕೊಡ್ತೀರಾ, ಸೊ ಅದು ಸಹ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಒಂದು ಪ್ಲ್ಯಾನ್ಸ್ ಹೇಗಿರುತ್ತೆ? ಇದು ಆ್ಯಕ್ಚುಲಿ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಫಸ್ಟ್ ಏನು ಮಾಡ್ತಾರೆ, ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಕಾಸ್ಟ್ಯೂಮ್ ಡಿಸೈನರ್ಗೆ, ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳಿಗೆ, ಆರ್ಟ್ ಡೈರೆಕ್ಟ್ರಿಗೆ ಎಲ್ಲರಿಗೂ ಕುಂಡ್ರಿಸಿ ಒಂದು ಕತೆ ಹೇಳ್ತಾರೆ. ಆ ಕತೆ ಏನಕ್ಕೆ ಎಲ್ಲರೂ ಕುಂಡ್ರಿಸಿ ಹೇಳೋದಂದ್ರೆ ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಅವ್ರವ್ರು ಏನು ಇಂಪ್ರೂವೈಸ್ ಮಾಡ್ತಾರೆ ಕತೆಗೆ ಅಂತೇಳಿ. ಈಗ ನಮಗೆ ಒಂದು ಫಾರ್ ಎಕ್ಸಾಂಪಲ್ ಈ ಥರ ಹೇಳಬೇಕಂದ್ರೆ, ಹಾಗೆ ಸುಮ್ಮನೆ ಅಂತ ಒಂದು ಸಿನಿಮಾ, ಇದು ಏನಕ್ಕೆ ನನಗೆ ಜ್ಞಾಪಕ ಬರುತ್ತೆ ಅಂದರೆ, ನಿರ್ದೇಶಕರು ನಮಗೆ ಕತೆ ಹೇಳ್ಬಿಡ್ತಾರೆ ಹಿಂಗಿರುತ್ತೆ ಅಂತ. ಅದರಲ್ಲಿ ಒಂದು ಪ್ರಪೋಸ್ ಮಾಡೋಂಥ ಒಂದು ಸೀನ್ ಬರುತ್ತೆ ಹೀರೋಯಿನ್ಗೆ. ಅವನು ಜೊತೆಲೇ ಇದ್ದು ಅದನ್ನು ಹೇಳ್ಕೊಳಕ್ಕಾಗಿರಲ್ಲ, ಹೇಳೋದಕ್ಕೆ ಏನಾದ್ರು ಒಂದು ಮಿರಾಕಲ್ ಪ್ಲೇಸಿಗೆ ಕರ್ಕೊಂಡೋಗಿ ಹೇಳ್ಬೇಕು ಅಂತ ಇವ್ರ ಕಥೆನಲ್ಲಿ ರೀಡಿಂಗ್ ಕೊಟ್ಟು ಬಿಟ್ಬಿಡ್ತಾರೆ. ಅದು ಚಾಲೆಂಜಿಂಗ್ ನಮಗೆ. ಅಂದರೆ ಇವ್ರು ಮಿರಾಕಲ್ ಪ್ಲೇಸ್ ಅಂದರೆ ಎಲ್ಲಿ ಕರ್ಕೊಂಡೋಗಿ ಪ್ರಪೋಸ್ ಮಾಡ್ಬೋದು, ಇಲ್ಲ ಪೀಕ್ ಬೆಟ್ಟದ ತುದಿಗೆ, ಇಲ್ಲ ಸುತ್ತಲೂ ವಾಟ್ರು, ಆ ಥರ ಏನೋ ಸೋರ್ಸ್ ಏನೇನೋ ಇರುತ್ತೆ. ಆವಾಗ ಆ ಥರ ಇದ್ದಾಗ ನಾವೇನು ಮಾಡ್ತೀವಿ, ನಾವೊಂದಷ್ಟು ಔಟ್ಪುಟ್ಗಳು, ನಾವೊಂದು ಐಡಿಯಾಗಳು ಕೊಡ್ತೀವಿ. ಆವಾಗ ನಿರ್ದೇಶಕರಿಗೆ ಏನಾಗುತ್ತೆ, ನಿಜವಲ್ಲ ಅವರು ಎಳೆದಿರೋಂಥ ಕತೆಗೆ ಇನ್ನೂ ಜೀವ ತುಂಬಿದಂಗೆ ಆಗುತ್ತೆ. ಅದೇ ರೀತಿ ನಾನು ಕಬಿನಿ ಹತ್ರ ಬ್ಯಾಕ್ ವಾಟ್ರ್ ಒಂದು ಮಾಸ್ತಿ ಗುಡಿ ಅಂತ ಇದೆ,
ಅಲ್ಲಿ ಫುಲ್ಲು ಡೆಡ್ ಟ್ರೀ ಬ್ರಾಂಚಸ್ ಅದು ಹೆಂಗಿರುತ್ತೆ ಅಂದರೆ ಆ್ಯಕ್ಚುಲಿ ಅದು ಸಮ್ಮರಲ್ಲಿ ನಾಗರಹೊಳೆ ಬಂಡೀಪುರ ಫಾರೆಸ್ಟ್ ಅನಿಮಲ್ಸು ಎಕ್ಸ್ಚೇಂಜ್ ಆಗ್ತಾವಲ್ಲಿ. ಅಲ್ಲಿ ತುಂಬಿರೋ ನೀರು, ಭಯಂಕರ ಕ್ರಾಕಡೈಲ್ಸ್ ಇದೆ ಅಲ್ಲಿ. ಅಲ್ಲಿ ನೀರಿನಲ್ಲಿ ಒಂದು ನಾವು ಲೊಕೇಶನ್ ರೆಕ್ಕಿ ಹೋಗ್ತೀವಿ ಮುಂಚೆ ಆ್ಯಕ್ಚುಲಿ ನೋಡ್ಬೋದು. ನಾವು ಅವಾಗ ಈ ಸೀನ್ ಎಕ್ಸ್ಪ್ಲೈನ್ ಮಾಡಿ, ಸರ್ ನಾನು ಇಲ್ಲೊಂದು ಕ್ರಿಯೇಟ್ ಮಾಡಿಕೊಡ್ತೀನಿ, ನೀ ಏನು ಮಾಡ್ತೀರಮ್ಮ ಅವನು, ಒಂದು ಫ್ಲೋಟಿಂಗ್ ಪ್ಯಾಲೇಸ್ ಅಂದರೆ ಮುಳುಗೋಗಿರೋ ಪ್ಯಾಲೇಸ್. ಆ ಪ್ಯಾಲೇಸ್ ಮುಳುಗೋಗಿದಾಗ ಏನಿರುತ್ತೆ, ಮೇಲ್ಗಡೆ ಟಾಮ್ಗಳು ಮಾತ್ರ ಕಾಣ್ತಾ ಇರುತ್ತೆ. ಆ ಟಾಂಬ್ ಮಾತ್ರ ಟಾಪಲ್ಲಿರುತ್ತೆ, ನೀರಲ್ಲಿ ಮುಳುಗೋಗಿರುತ್ತೆ. ಇವನು ಪ್ರಪೋಸ್ ಸೀನ್ ಏನಿರುತ್ತೆ, ಇವನು ನೀರಿನ ಮಧ್ಯೆ ಹೋಗಿ ತೆಪ್ಪದಲ್ಲಿ ಕರ್ಕೊಂಡು ಅವನಲ್ಲಿ ಪ್ರಪೋಸ್ ಮಾಡ್ತಾನೆ. ಎಕ್ಸೈಟರ್ ಸಖತ್ತಾಗಿರುತ್ತೆ. ಪ್ಯಾಲೇಸಲ್ಲಿ ಅವರು ಪ್ರಪೋಸ್ ಮಾಡಬೇಕು ಅವನು ಇದ್ರ ಟಾಪಲ್ಲಿ ನೀರಲ್ಲಿ ಹೋಗಿ ಅಲ್ಲಿ ಅಲ್ಲಿಂದ ಪ್ರಪೋಸ್ ಮಾಡೋದು. ಅವಾಗ ಇಲ್ಲ ಅವರು ಎಕ್ಸೈಟರು ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ಯಾಲೇಸ್ ನಾವು ತೊಗೊಂಡೋಗಿ ಅಲ್ಲಿ ನಿಲ್ಸೋದು ಹೆಂಗೆ ಅನ್ನೋದು ಅದೊಂದು ಚಾಲೆಂಜಿಂಗ್ ಆಯಿತು. ಆಮೇಲೆ ನಾನು ಹೇಳಿಲ್ಲ ಸರ್, ನಾನು ಅದನ್ನು ಮಾಡ್ತೀನಿ ಬಿಡಿ, ನಿಮ್ಗೆ ಯಾಕೆ ಅಂತೇಳಿ. ಸರಿ, ನಾವು ಫ್ಯಾಬ್ರಿಕೇಟರ್ಗಳನ್ನೆಲ್ಲ ಇಟ್ಕೊಂಡು, ವರ್ಕರ್ಸ್ನೆಲ್ಲ ಇಟ್ಕೊಂಡು ಒಂದು ಹಗಲು ರಾತ್ರಿ ಒಂದು 20 ದಿನ ಏನಾಯಿತು, ಆ ಪ್ಯಾಲೇಸ್ ಟಾಪ್ನ ದಡದಲ್ಲಿ ರೆಡಿ ಮಾಡ್ತೀವಿ. ಮಾಡಿಬಿಟ್ಟು ಅದು ನೀರಲ್ಲಿ ಹೋಗಬೇಕು. ಅದಕ್ಕೆ ಬ್ಯಾರಲ್ಸ್ಗಳೆಲ್ಲ ಆಗಲೇ ತುಂಬ ಟೆಕ್ನಿಕಲಾಗಿ ಇದು ಮಾಡಿ ಬ್ಯಾಲೆನ್ಸಿಂಗ್ ಮಾಡಿ ಫಸ್ಟು ನೀರಿಗೆ ಬಿಟ್ಟು ನಾವೆಲ್ಲ ನಿಂತ್ಕೊಂಡು ನೋಡಿ. ಯಾಕಂದರೆ ಮೇನ್ ಆರ್ಟಿಸ್ಟ್ ಇರ್ತಾರೆ, ಕ್ಯಾಮ್ರಾ ಇರುತ್ತೆ, ಏನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾಕಂದರೆ ಲಕ್ಷಾಂತರ ರೂಪಾಯಿ, ಆಗಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಪ್ರಾಪರ್ಟಿಗಳದು, ಇದನ್ನೆಲ್ಲ ಯೋಚನೆ ಮಾಡಬೇಕು. ಎಲ್ಲ ಮಾಡಾದ್ಮೇಲೆ ಕೊನೆಗೆಲ್ಲ ರೆಡಿ ಆಯಿತು. ಸರಿ, ರೆಡಿ ಆದಮೇಲೆ ನೋಡಿದ್ರು ಎಲ್ಲ ಖುಷಿಯಾದರು, DOP ಇವರು ಮತ್ತು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟ್ರೆಲ್ಲ. ಅದನ್ನು ನೀರಿಗೆ ತೊಗೊಂಡೋಗಿ ಮಾರನೇ ದಿನ ಬೆಳಗ್ಗೆ ಬರ್ತಾರೆ. ನೀರಿಗೆ ಅದನ್ನು ಏನಾದರೂ ಇಲ್ಲಿಂದ ತೊಗೊಂಡೋಗಿ ಆ ಡೆಡ್ ಟ್ರೀ ಬ್ರಾಂಚಸ್ ಎಲ್ಲ ಕಡೆ ಡ್ರೈ, ಅದೊಂದು ಆರ್ಟಿಸ್ಟಿಕ್ ಇದೆ. ಅದು ಅಲ್ಲಿ ಬ್ಯಾಕ್ ಡ್ರಾಪಲ್ಲಿ ಇದನ್ನು ತೊಗೊಂಡೋಗಿ ನಿಲ್ಲಿಸ್ಬೇಕು. ಅಂದರೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸರ್ ಒಂದು ಕಡೆಯಿಂದ? ಹತ್ರ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್, 3/4 ಕಿಲೋಮೀಟ್ರ್, 1 ಕಿಲೋಮೀಟರ್ ಡಿಸ್ಟೆನ್ಸು. ಸರಿ, ನಮಗೆ ಕಾನ್ಫಿಡೆನ್ಸ್ ಇತ್ತಲ್ಲ, ಬೋಟ್ ಇದೆ, ಮೋಟ್ರ್ ಬೋಟ್ಗೆ ಹಾಕಿ ಕಟ್ಕೊಂಡು ಎಳ್ಕೊಂಡು ತೊಗೊಂಡೋಗ್ಬೋಣ ಅಂಥೇಳಿ ಎಲ್ಲ ರೆಡಿ. ಎಲ್ಲ ಆರ್ಟಿಸ್ಟ್ಗಳೆಲ್ಲ ಬಂದುಬಿಡ್ತಾರೆ. ಬಂದಾದಮೇಲೆ ಬೆಳಗ್ಗೆ ಒಂದು ಸಲ ಟ್ರೈಲ್ ಮಾಡೋಣ. ಅವರು ಮೇಕಪ್ ಆಗೋಷ್ಟರಲ್ಲಿ, ಮೇಕಪ್ ಆಗೋಕ್ಕೆ ಇನ್ನೂ 1 ಅವರ್ ಬೇಕಾಗ್ತದೆ. ಅವಾಗೆಲ್ಲ ಕ್ಯಾರವಾನ್ ಇರಲಿಲ್ಲ ಇನ್ನು. ಸರಿ, ಮೇಕಪ್ ಆಗೋದಕ್ಕೆ 1 ಅವರ್ ಬೇಕಾಗ್ತದೆ ಅಂತ ಅಲ್ಲೇ ರೆಸಾರ್ಟ್ನಲ್ಲಿ ಮೇಕಪ್ ಆಗ್ತದೆ. ಮೋಟ್ರ್ ಬೋಟಿಗೆ ಕಟ್ಟಿ ಎಳಿತೀವಿ. ಬೋಟ್ ಮುಂದೆ ಹೋಗ್ತಾಯಿಲ್ಲ, ಇದು ಹೋಗ್ತಾಯಿಲ್ಲ. ಅಂದರೆ ಏನಾಗ್ತದೆ, ಬರೀ ಮೋಟ್ರ್ ಆದರೆ ಮೋಟ್ರ್ ಬೋಟ್ ಹೋಗುತ್ತೆ, ಇದನ್ನು ಎಳಿತಲ್ಲ. ಯಾಕಂದರೆ ನೀರನ್ನ ಅದು ಹಿಂದೆ ತಳ್ತಾ ಇದೆ. ಇದು ನಾವು ಹಗ್ಗ ಕಟ್ಟಿ ಮೋಟ್ರ್ ಬೋಟ್ 2 ಬೋಟ್ಗೆ ಕಟ್ಟರೆ ಇದು ಹೋಗ್ತಾಯಿಲ್ಲ, ಇದು ಅದನ್ನ ಯಾಕಂದ್ರೆ ಹಿಂದೆ ತಳ್ತಾ ಇದೆಯಲ್ಲ ಆ ಥರ. ಆಮೇಲೆ ಏನು ಮಾಡ್ತೀವಿ, ಕೊನೆಗೆ ಏನೆಲ್ಲ ಟ್ರೈ ಮಾಡಿದ್ರು 1 ಅವರ್ 10 ಅವರ್ ಆಯಿತು, 11 ಗಂಟೆ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಏನು ಮಾಡ್ರು, ಕ್ಯಾಮ್ರಾಮನ್ನು ರಿಸ್ಕ್ ತೊಗೋಬೇಡಿ, ಬಟ್ ಮಾಡಿರೋ ಐಡಿಯಾ ಪ್ಯಾಟರ್ನ್ ಎಲ್ಲ ಚೆನ್ನಾಗಿದೆ, ನಾನು ಇಲ್ಲೇ ದಡದಲ್ಲೇ ಇಟ್ಕೊಂಡು ಒಂದು ಸೈಡ್ ಇಟ್ಕೊಂಡು ನೀರನ್ನ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಚೀಟ್ ಮಾಡ್ಕೊಳ್ತೀನಿ, ಆಮೇಲೆ ಬೇಕಾದ್ರೆ ಏನೋ ಮಾಡ್ಕೊಂಡು ಮಾಡೋಣ, ಒಂದು 2-3 ಶಾಟ್ ಇದು ಆಗಲ್ಲ ಅಂತ. ನನಗೆ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ, ಎಲ್ಲ ಸಗದಾಗಿ ಎಫರ್ಟ್ ಹಾಕಿ ಪಾಪ ಹುಡುಗರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಅದು ಇದು ವೆರಿ ನಿಯರೆಸ್ಟು ಆ ಡೆಡ್ ಟ್ರೀ ಬ್ರಾಂಚಸ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಇದೊಂದು ಬ್ಯೂಟಿ. ಆಮೇಲೆ ಒಂದು ಐಡಿಯಾ ಮಾಡ್ತೀವಿ, ಒಂದು ಖಾಲಿ ತೆಪ್ಪಗಳನ್ನ 10 ತೆಪ್ಪಗಳನ್ನ ತೊಗೊಂಡು ಈ ಕಡೆ ಇರೋ 10 ತೆಪ್ಪ, ಆ ಕಡೆ ಇರೋ 10 ತೆಪ್ಪ ಮುಂದೆ ಬಿಟ್ಟು ಒಂದೊಂದು ತೆಪ್ಪದಲ್ಲಿ ಇಬ್ಬರಿಬ್ಬರು, ಒಬ್ಬ ಹುಟ್ಟಾಕೋನು, ಒಬ್ಬ ಖಾಲಿ ಕೂತ್ಕೊಂಡ್ರು. ಈ ಹುಟ್ಟಾಕೋರು 10 ತೆಪ್ಪದಲ್ಲಿ 10 ಜನ ಸುಮ್ಮನೆ ಇರ್ತಾರೆ, ಈ 10 ತೆಪ್ಪದಲ್ಲಿ 10 ಜನ ಸುಮ್ಮನೆ ಇರ್ತಾರೆ. ಈ ಖಾಲಿ ಕೂತಿರೋರು ಒಬ್ಬೊಬ್ರು ಸರಪಳಿ ಮಾಡ್ಕೊಳ್ಳೋದು ಕೈನ ಅವು ಈ ತೆಪ್ಪದಲ್ಲಿರೋನು ಆ ತೆಪ್ಪದಲ್ಲಿ ಕೈನ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಅವರು ಅಷ್ಟು ಇದನ್ನು ಹುಟ್ಟಾಕಿ ಅವಾಗ ನೀರು ನೀಟಾಗಿ ಬಂತು. ಅಲ್ಲಿ ತೆಪ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಇದು ಬಂತು, ತೊಗೊಂಡೋಗಿ ನಿಲ್ಲಿಸಿದ್ವಿ. ಬಟ್ 1 ಅವರ್ ಲೇಟ್ ಆಯಿತು. ತೊಗೊಂಡೋಗಿ ಬಿಟ್ಮೇಲೆ ಎಲ್ಲ ಖುಷಿಯಾದರು. ಅದು 1 ದಿನ ಇದ್ದಿದ್ದು ಸೀನ್ನ 3-4 ದಿನ ಮಾಡಿದ್ರು, ಇನ್ನೊಂದಷ್ಟು ಕ್ರಿಯೇಟ್ ಮಾಡಿಕೊಂಡ್ರು ಡೈಲಾಗ್ಸ್ ಎಲ್ಲ. ಅಂದರೆ ಸರ್, ಅದು ನೀವೇನು ಮಾಡ್ತೀರಾ ಅಂದರೆ 1 ದಿನ ಶೂಟ್ ಮುಗಿಯುತ್ತೆ, ಮತ್ತೆ ಅದು ವಾಪಸ್ ಅದೇ ಜಾಗಕ್ಕೆ ತರ್ತೀರಾ? ಈವ್ನಿಂಗ್ ತರಲೇಬೇಕು. ಯಾಕಂದರೆ ಇನ್ನು ನಾವು ಅಲ್ಲೆಲ್ಲ ಬಿಟ್ಟರೆ ತಿರ್ಗಿ ಅದು ಫ್ಲೋಟ್ ತೇಲ್ಕೊಂಡೆಲ್ಲ ಹೋಗ್ಬಿಡ್ತದೆ, ಅರಿವು ನೀರೋದು ಆಗೋದಿಲ್ಲ. ಡೈಲಿ ಈವ್ನಿಂಗ್ ತರ್ತಾ ಇದ್ವಿ, ಮಾರ್ನಿಂಗ್ ತೊಗೊಂಡೋಗಿ ಅಲ್ಲಿ ಸೆಟಪ್ ಮಾಡ್ತಾಯಿದ್ವಿ. ಸೆಟಪ್ ಮಾಡಿ ಬರೋದು ತಿರ್ಗಾ. ಅಂದರೆ ಅಲ್ಲಿ ಕಾವಲಿಗೆ ಅಲ್ಲಿ ಲೋಕಲ್ ಅವ್ರನ್ನ ಇಡ್ತಾಯಿದ್ವಿ. ಆ ಥರ 3 ದಿನನೂ ತೊಗೊಂಡೋಗೋದು ಬರೋದು. ಕ್ರಿಯೇಟಿವಿಟಿ ಅನ್ನೋದಕ್ಕೆ ಏನಕ್ಕೆ ಇದನ್ನೊಂದು ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ, ಯಾವುದೇ ಒಬ್ಬ ಟೆಕ್ನಿಷಿಯನ್ಗಾಗಲಿ, ಒಬ್ಬ ಕಲಾ ನಿರ್ದೇಶಕರಾಗಿರ್ಬೋದು, ಒಬ್ಬರು ಕಾಸ್ಟ್ಯೂಮ್ ಡಿಸೈನರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವ್ರದೇ ಆದಂಥ ಒಂದು ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟ್ನ ನಾವು ನಿರ್ದೇಶಕರ ಜೊತೆ ಸೇರಿ ನಾವೆಲ್ಲ ಕೈ ಜೋಡಿಸಿದ್ರೆ ಅದೊಂದು ಸುಂದರವಾದೊಂದು, ಅಂದರೆ ಒಂದು ಇನ್ನೂ ಅದು ಎಕ್ಸ್ಟ್ರಾರ್ಡಿನರಿ
ಒಂದು ಫ್ರೇಮ್ಗೆ ಯೂಸ್ಫುಲ್ ಆಗುತ್ತೆ ಆ ಥರ. ಅಸಾಧ್ಯದ ಥಿಂಗ್ಸ್ನ ಕೂಡ ನಾವು ಒಟ್ಟಿಗೆ ಮಾಡಿದ್ರೆ ಸಾಧ್ಯ ಮಾಡ್ಬೋದು. ಶೂರ್ ಆ ಥರ. ಅಂಡ್ ಸರ್, ನಿಮ್ಮ ಮತ್ತು ರವಿ ಸರ್ ಬಾಂಧವ್ಯದ ಬಗ್ಗೆ ಹೇಳೋದಾದರೆ ಹೇಗೆ ಸರ್? ಅಂದರೆ ನೀವು ಅವ್ರ ಜೊತೆ ಸುಮಾರು 6-7 ವರ್ಷ ಕೆಲಸ ಮಾಡ್ತೀರಾ ಆಗಿನ ಕಾಲದಲ್ಲಿ. ಸೊ ಆಗಿನ ಕಾಲದಲ್ಲಿ ಅಂದರೆ ಅವ್ರದ್ದು ಒಂದು ಕ್ರಿಯೇಟಿವಿಟಿ ಸೆಟಪ್ಪು, ಸೊ ಅವಾಗೆಲ್ಲ ಬಡ್ಜೆಟ್ ಕಾಸ್ಟಿಂಗ್ ಎಲ್ಲ ಹೇಗಿರ್ತಿತ್ತು? ರವಿ ಸರ್ದು ನಮ್ಮದು ಬಾಂಧವ್ಯ ಹೆಂಗೆ ಅಂತೇಳಿದ್ರೆ ಅದು ಬಾಂಧವ್ಯ ಅಂತ ಹೇಳೋಕ್ಕೆ ಭಯ ಆಗುತ್ತೆ. ಯಾಕಂದರೆ ತುಂಬ ಮೂಡಿ ಫೆಲ್ ಅವರು. ಅಂದರೆ ಅವಾಗೆಲ್ಲ ತುಂಬ, ಯಾಕಂದರೆ ಹೆವಿ ವರ್ಕ್ ಆಲಿಕ್ಕಲ್ಲ ಅವರು, ಯಾವಾಗಲೂ ಅವರು ಸೀರಿಯಸ್ ಆಗಿರೋರು. ಅವರು ಫ್ರೇಮ್ ಮುಂದೆ ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಇದ್ದಾರೆ, ಬಟ್ ಅಂದರೆ ಸೀರಿಯಸ್ ಅಲ್ಲ, ಆ ವರ್ಕ್ ಟೆನ್ಷನ್ನು ಇದು ಅಂದರೆ ಅನ್ಕೊಂಡಿದ್ದು ಆಗಬೇಕಷ್ಟೇ. ಅವಾಗೆಲ್ಲ ನಾವು ಅವ್ರ ಹತ್ರ ಸುಳ್ದಾಡಬೇಕು ಅಂದ್ರೆ ಒಂದು ದೊಡ್ಡ ವಿಷಯ. ಈಗ ಬಿಡಿ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತೀವಿ. ಈಗೆಲ್ಲ ಅವ್ರು 4 ಜನಕ್ಕೆ ಹೇಳ್ತಾರೆ ನಮ್ಮ ಇದ್ರಲ್ಲಿ ಬೆಳೆದಿದ್ದು ಹುಡುಗ ಅವನು ಅಂತ ಖುಷಿ ಪಡುತ್ತೆ. ಅದು ಆ ಹೆಮ್ಮೆ ಇದೆ. ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಆವಾಗ ಆ ಥರದ್ದು. ಆಮೇಲೆ ಅವ್ರ ಹತ್ರ ನಾವು ಬಾಂಧವ್ಯಕ್ಕಿಂತ ಕಲ್ತಿದ್ದಂಥ ಕೆಲಸಗಳಿದೆ. ನಾನು ಈಗಲೂ ಹೇಳ್ತಾ ಇರ್ತೀನಿ, ಅವಾಗ ರವಿ ಸರ್ ಸಿಕ್ಕಿದಾಗ, ಸರ್ ಈಗ ಒಂದು ಶಾರ್ಟ್ ಇಡ್ತಾರೆ, ಫೋರ್ಗ್ರೌಂಡಲ್ಲಿ ಮಿರರ್ ಇಡೋದು, ಫೋರ್ಗ್ರೌಂಡಲ್ಲಿ ಇದ್ರ ಕ್ಲಿಯರ್ ಗ್ಲಾಸ್ಗೆ ಫೈರ್ ಹಾಕೋದು, ಆಮೇಲೆ ಒಂದಷ್ಟು ಇದನ್ನೆಲ್ಲ ಮಾಡೋದು. ಅದನ್ನು ಈಗ ಫ್ರೆಶ್ ಆಗಿದೆ ಅಂತ ಮಾಡ್ತಾರೆ. ಇದನ್ನೆಲ್ಲ ರವಿ ಸರ್ ಅವಾಗಲೇ ಮಾಡಿಬಿಡ್ತಾರೆ. ಅವಾಗ ಯಾಕಂದರೆ ಅವ್ರ ಇಂಟ್ರೆಸ್ಟು ಅಷ್ಟು ಇದಿರೋದು. ಅವರು ಪ್ರತಿದಿನ ಏನಂದರೆ ಅವರೇ ಕ್ರಿಯೇಟ್ ಮಾಡಿ ನಮಗೆ ಸೆಟ್ ವರ್ಕ್ ಮಾಡ್ಬೇಕಾದ್ರೆ ಸೆಟ್ಟೆಲ್ಲ ರೆಡಿ ಆದಮೇಲೆ ಬಂದು ನೋಡೋರು. ಅವ್ರಿಗೆ ಬಂದು ನೋಡ್ಬಿಟ್ಟು ಅವ್ರಿಗೆ ಇನ್ನೂ ಏನಾದ್ರು ಇಂಪ್ರೂವೈಸ್ ಆಗ್ಬೇಕು ಇನ್ನೂ ಅಂದರೆ ಬೇಡ ತೆಗ್ಬಿಟ್ಟು ಬೇರೆ ಥರ ಮಾಡೋಣ ಅಂದ್ಬಿಟ್ಟು ತೆಗ್ಸೋರು. ಅಂದರೆ ಸೆಟ್ಟೇ ತೆಗ್ಸ್ಬಿಡೋರು. ಏನಕ್ಕಂದ್ರೆ ಅವರು ಅವತ್ತಿನ ರೀತಿ ನಾನು ನಿಜವಲ್ಲೂ ಹೇಳಬೇಕಂದ್ರೆ ರವಿ ಸಾರು ಸೆಟ್ಗಳಿಗೆ ಖರ್ಚು ಮಾಡಿರೋಷ್ಟು ದುಡ್ಡು, ಅವ್ರು ಹಾಕಿರೋಷ್ಟು ದುಡ್ಡು ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ RR ನಗರ ಅಂತ ಏನಿದೆ, ಅರ್ಧ RR ನಗರ ತಗೋಬೋದಿತ್ತು ಅವರು. ಅಷ್ಟು ಪ್ರಮಾಣದ ಸೆಟ್ಗಳಿಗೆ ಖರ್ಚು ಮಾಡಿದ್ದಾರೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಅವ್ರು ಆ್ಯಕ್ಚುಲಿ ಫಸ್ಟು ನಮಗೆ ಗೊತ್ತಿರೋಂಗೆ ಇವಾಗಲೂ ಜ್ಞಾಪಕ ಇದೆ, ರವಿ ಸರ್ ಫಸ್ಟು ಹೋಗ್ತಾಯಿದ್ದೆ ಶೂಟ್ಗೆ, ಸಿನಿಮಾ ಮುಹೂರ್ತಾಗಿದ್ದ ತಕ್ಷಣ ಸಾಂಗ್ಸ್ಗಳಿಗೆ ಹೋಗ್ಬಿಡೋರು, ಆಮೇಲೆ ಟಾಕಿ ಪೋಷನ್ಗೆ ಹೋಗೋರು. ಆ್ಯಕ್ಚುಲಿ ಕರೆಕ್ಟ್ ಲಾಜಿಕ್ ಅದು. ಯಾಕಂದರೆ ಇವಾಗಿನವ್ರವರೆಗೂ ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ಏನಕ್ಕೆ ಅಂತ ಹೇಳಿದ್ರೆ ಬೇಕಾಗಿರೋದು ಸಿನಿಮಾಗೆ ವೈಭವ ಕಾಣಬೇಕಂದ್ರೆ ಸಾಂಗು ಫೈಟ್ಸ್. ಅವಾಗ ಸ್ಟಾರ್ಟಿಂಗ್ ಪ್ರೊಡ್ಯೂಸರ್ಗಳಿಗೆ ಅವ್ರಿಗೆಲ್ಲ ಏನಂದ್ರೆ ಸಿನಿಮಾ ಮಾಡಬೇಕು ಅಂತ ಒಂದು ಇದಿರುತ್ತಲ್ಲ, ಅವಾಗ ಖರ್ಚು ಮಾಡ್ತಾರೆ. ಟಾಕಿ ಪೋಷನಲ್ಲಿ ಕಾಂಪ್ರಮೈಸ್ ಆಗ್ತಾ ಬರ್ತಾರೆ. ಈಗ ಹಂಗಲ್ಲ, ಟಾಕಿ ಪೋಷನ್ ಮುಗಿಸಿ ನಾವು ಸಾಂಗ್ ಬರೋಷ್ಟೊತ್ತಿಗೆ ಪಾಪ ಪ್ರೊಡ್ಯೂಸರ್ಸು ಎಲ್ಲನೂ ನೋಡಬೇಕಲ್ಲ, ಅವ್ರೂ ಬಜೆಟು ಮತ್ತು ಹೆಂಗೆ ವರ್ಕೌಟ್ ಆಗುತ್ತೆ ಹೆಂಗಾಗತ್ತೆ ಅಂತ ಆ ಥರ. ಅದಕ್ಕೆ ರವಿ ಸರ್ ಫಸ್ಟ್ ಸಾಂಗ್ಸ್ಗಳು ಮಾಡೋರು. ಅವ್ರಿಗೇನಂದರೆ ಇಡೀ, ಯಾಕಂದರೆ ಸಾಂಗ್ಸ್ಗಳೇ ಬಂಡವಾಳ ಅವಾಗಿನ ಇದರಲ್ಲಿ ನೀವು ನೋಡಿರ್ತೀರಿ ಎಷ್ಟು. ಆಗಿನ ಕಾಲದಲ್ಲಿ ನೀವು ಹೇಗೆ ಹೇಳಿದಾಗ ಕಲಾವಿದಾಗ ವರ್ಕ್ ಮಾಡಿದರೆ ಆ ಸಾಂಗ್ಸ್ ಈಗಲೂ ಸಹ ಜನ ಕೇಳ್ತಾರೆ, ನೋಡ್ತಾರೆ. ಎಸ್ಪೆಷಲಿ ರವಿಚಂದ್ರನ್ ಸರ್ದು ಅಂದರೆ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು, ಕೇಳಿಸ್ಕೊಳ್ಳೋದಕ್ಕಿಂತ ನೋಡೋಕ್ಕೆ ಚೆಂದ ಅದು. ಹೌದು. ಆಮೇಲೆ ನೋಡಿ ಈಗ CG ಬಂದು ಏನೆಲ್ಲ ವಿಜೃಂಭಣೆ ಮಾಡ್ತಾರೆ, ಏನೆಲ್ಲ ಇದು ಮಾಡ್ತಾರೆ. ಅವರು ಏನೇನು ಇಲ್ದೇ ಒಂದು ಫ್ಲೋರ್ಗಳಲ್ಲಿ ಅವರೊಂದು ಮಾಂತ್ರಿಕತೆಯನ್ನು ತೋರಿಸೋರು. ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವೆಲ್ಲೇ ಬೇರೆ ಕಡೆ ಒಂದು ಕೋರ್ಸ್ ಮಾಡಿದ್ರು, ಯಾವುದೇ ಕಾಲೇಜಲ್ಲಿ ನಾವು ಸೇರಿಕೊಂಡಿದ್ರು, ಅಷ್ಟು ಟೆಕ್ನಿಕಲ್ ವರ್ಕ್ಗಳನ್ನ ನಾವು ಕಲಿಯೋಕ್ಕಾಗ್ತಾ ಇರಲಿಲ್ಲ. ಆ ಥರ ಇಸ್ಮಾಯಿಲ್ ಸರ್ ಜೊತೆ ಸೇರಿ ರವಿ ಸರ್ ಹತ್ರ ಸಾಕಷ್ಟು ಕಲ್ತಿದ್ದೀವಿ. ಆ ಟ್ರಾವೆಲ್ ನೆನೆಸ್ಕೊಂಡ್ರೆ ಇವತ್ತೂ ಅಷ್ಟೇ ನಮಗೆ. ಯಾಕಂದರೆ ಇವತ್ತಿನವರೆಗೂ 194ನೇ ಸಿನಿಮಾ ಹತ್ರಕ್ಕಿದ್ದೀನಿ. ಇವತ್ತು ಏನೇ ಕೆಲಸ ಹೇಳಿದ್ರು ನನಗೆ ಆಗಲ್ಲ ಅನ್ನೋ ವರ್ಡ್ ನನಗೆ ಗೊತ್ತೇ ಇಲ್ಲ. ಅಂದರೆ ಇದಾಗಲ್ಲ ಸರ್ ಅಂತ, ಆಗಲ್ಲ ಅನ್ನೋ ಮಾತೇ ಬರಲ್ಲ ನಮಗೆ. ಇದು ಯಾಕೆ ಆಗಲ್ಲ, ಮಾಡೋಣ ಸರ್, ಇದನ್ನು ಮಾಡೋಣ, ಇದನ್ನು ಹಂಗಲ್ಲ ಹಿಂಗೆ ಅಂತ ಸುಮಾರು ನಿರ್ದೇಶಕರು ಹೇಳ್ತಾರೆ. ನಿಮ್ಮಲ್ಲಿ ಅಧಿಕಾರಿ ಇವತ್ತು ನೀವು ಇನ್ನೂ ಸರ್ವೈವ್ ಆಗ್ತಾ ಇರೋದು ಲೈವ್ ಇಂಡಸ್ಟ್ರಿಯಲ್ಲಿರೋದು. ಯಾಕಂದರೆ ಏನು ಕೇಳಿದ್ರು ಆಗಲ್ಲ ಅನ್ನಲ್ಲ, ನೀವು ಏನು ಕೇಳಿದ್ರೆ ಮಾಡೋಣ ಸರ್ ಸಕಾಲ ಇರುತ್ತೆ ಹಂಗೆ ಅಂತೀರ, ಅದಕ್ಕೆ ಇನ್ನೂ ರೆಕ್ಕೆ ಪುಕ್ಕ ಕೊಡ್ತೀರ ಅಂತ. ಆ ರೆಕ್ಕೆ ಪುಕ್ಕ ಕೊಡೋದನ್ನು ಕಲಿಸಿದ್ದೆ ರವಿ ಸರ್. ಸರ್ ಅಂದರೆ ಈಗ ಒಂದು ಸೆಟ್ ನೀವು ಪ್ಲ್ಯಾನ್ ಮಾಡಬೇಕು ಅಂದರೆ ಸರ್, ಅಂದರೆ ಇವಾಗ ನಿಮ್ಮ ಪ್ಲ್ಯಾನ್ ಒಂದಿರುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಿಮಗೆ ಎಷ್ಟು ಅವಕಾಶ ಬೇಕಾಗುತ್ತೆ ಟೈಮ್? ಇವಾಗ ಶೂಟ್ ಸ್ಟಾರ್ಟ್ ಆಗೋಕ್ಕೂ ಅಂದರೆ ಮುಂಚೆನೇ ಎಷ್ಟು ದಿನಗಳ ಮುಂಚೆ ಸೆಟ್ ರೆಡಿ ಇರಬೇಕು, ಎಷ್ಟು ಟೈಮ್ ತೊಗೊಳ್ತೀರಾ? ಡಿಪೆಂಡ್ ಅಪಾನ್ ಸೆಟ್ಸ್ ಅದು. ಈಗ ನನಗೇನಂದರೆ ಒಂದು ಸಾಂಗ್ ಸೆಟ್ಸ್ ಅಂತ ಹೇಳಿದ್ರೆ ಈಗ ಏನಾಗ್ತದೆ, ಸ್ಟುಡಿಯೋ ಬುಕ್ ಮಾಡಬೇಕು, ನಾವು ಬಜೆಟ್ ವೈಸ್ ನೋಡಬೇಕಾಗ್ತದೆ. ಅದಕ್ಕೆ ನಂಬರ್ ಆಫ್ ಡೇಸ್ಗೆ ಸ್ಟುಡಿಯೋಸು ರೆಂಟ್ ಎಲ್ಲ ಇರುತ್ತೆ. ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಪ್ಲಸ್ ಈಗ ನಾವು ಸಾಂಗಿಗೆ ಮಾಸ್ಟರ್ಗಳ ಡೇಟ್ಸ್ ನೋಡಬೇಕು. ಆಮೇಲೆ ಹೀರೋಯಿನ್ ಡೇಟ್ಸು ಬೇರೆ ಕಡೆ ಇರ್ತಾರೆ. ಇವ್ರದ್ದೆಲ್ಲ ಇದ್ಬಿಟ್ಟು ಯಾವಾಗಲೂ ಆ ಡಿಪಾರ್ಟ್ಮೆಂಟ್ಗೆ ಪ್ರೆಷರ್ ಡೇಟ್ಸೇ ಸಿಗೋದು. ಅಂದರೆ
ಇಷ್ಟು ದಿನದಲ್ಲಿ ಮುಗಿಸ್ಬೇಕು. ನಾವು ಮಿನಿಮಮ್ ಒಂದು 15-20 ದಿನ ಕೇಳ್ತೀವಿ. ಯಾಕಂದರೆ ನಮಗೆ ಜಾಸ್ತಿ ದಿನ ಕೊಟ್ಟಷ್ಟು ವರ್ಕ್ ಡೀಟೇಲಿಂಗ್ ಚೆನ್ನಾಗಿ ಮಾಡ್ಬೋದು. ಶಾರ್ಟ್ ಟೈಮ್ ಕೊಟ್ಟಾಗ ನಮಗೇನಂದ್ರೆ ಅಷ್ಟು ಟೈಮಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ, ನಮ್ಗನ್ಸುತ್ತೆ ಬಂದು ನೋಡಿದಾಗ ಹೊರಗಡೆಯಿಂದ ನೀವು ಯಾರು ಬರಲಿ ಬೇರೆ ಸಹರ ಇದೆ ಸೆಟ್ಟು ಅಂತೀರ. ಬಟ್ ಹಂಗಂದ್ರೂ ನಮ್ಮಲ್ಲಿ ಒಂದು ಕೊರತೆ ಇರುತ್ತೆ. ಏನಂದರೆ ನಾನು ಇನ್ನೂ ಅದು ಕರೆಕ್ಷನ್ ಮಾಡಬೇಕಾಯ್ತು, ಇದು ಮಾಡಿಲ್ಲ ಅಂತ. ಆ ಥರ ಡೀಟೇಲಿಂಗಿಗೆ ನಂಬರ್ ಆಫ್ ಡೇಸ್ ಜಾಸ್ತಿ ಬೇಕಾಗುತ್ತೆ. ಈಗ ಸಾಂಗ್ ಸೆಟ್ಗಳಿಗೆ ಮಿನಿಮಮ್ ಒಂದು 10-15 ದಿನ ತೊಗೊಳ್ತೀವಿ. 10-15 ದಿನ ಸಾಲೋದಿಲ್ಲ. ನೈಟ್ ಆ್ಯಂಡ್ ಡೇ ಹುಡುಗರಿಗೆ ಹಿಂಸೆ ಕೊಟ್ಟು ಕೆಲಸಗಳು ತೊಗೊಳ್ತೀವಿ ಮಾಡಿ. ಯಾಕಂದರೆ ಸಿನಿಮಾ ಅಂದರೆ ಗೊತ್ತಲ್ಲ ನಿಮಗೆ, ಸಿನಿಮಾ ಅಂದ್ರೆ ಹಂಗೇನೆ ಏನಂದರೆ ಇನ್ ಟೈಮ್ ವರ್ಕ್ಗಳು ಮಾಡಲೇಬೇಕು, ಇನ್ ಟೈಮ್ ಮುಗಿಸ್ಕೊಡ್ಬೇಕು, ಇನ್ ಟೈಮ್ ಯಾಕಂದರೆ ಇವನ್ನ ಬಿಟ್ಟರೆ ಡೇಟ್ಸ್ಗಳಿರಲ್ಲ, ಇಲ್ಲ ಕಾಂಬಿನೇಷನ್ ಆರ್ಟಿಸ್ಟ್ಗಳ ಡೇಟ್ಸ್ಗಳಿರಲ್ಲ. ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತಾರೆ. ಇದೆಲ್ಲ ಪ್ರೆಷರಿಂದ ನಾವು ಮಿನಿಮಮ್ ಸಾಂಗ್ ಸೆಟ್ಟನ್ನು ಒಂದು 10-15 ದಿನ ತೊಗೊಳ್ತೀವಿ. ಇನ್ನು ಸೀನ್ಗಳಿಗೆ ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ KDಗೆ ಟಾಕ್ಸಿಕ್ ಕ್ರಿಯೇಟ್ ಮಾಡ್ದಂಗೆ ಒಂದು ಊರನ್ನೇ ಒಂದು ಏರಿಯಾನೇ ಕ್ರಿಯೇಟ್ ಮಾಡಬೇಕು. ಆ ಥರ ಅಂದರೆ ಅದಕ್ಕೆ ತಿಂಗಳಾನ್ಗಟ್ಲೆ ಬೇಕಾಗ್ತದೆ. ಅದಕ್ಕೆ ರಿಯಲಿಸ್ಟಿಕ್ಕಾಗಿ ಡೈರೆಕ್ಟರ್ಸು ಯಾವಾಗ ನಮ್ಗೆ ಬೆನ್ನು ತಟ್ಬಿಟ್ಟು ನೀನು ಸೆಟ್ ರೆಡಿ ಮಾಡಾದ್ಮೇಲೆ ನಾವು ಸೆಟ್ಟಿಗೆ ಬರ್ತೀವಿ ಅಂತಾರಲ್ಲ, ಆವಾಗ ನಮಗೆ ರಿಲ್ಯಾಕ್ಸ್ ಅಂದರೆ ನಮ್ಗೆ ಏನು ಬೇಕು ಡೀಟೇಲಿಂಗ್ ಕೆಲಸ ಈ ಸಿನಿಮಾಗಳಲ್ಲಿ ನಮಗೆ ಅವಕಾಶ ಕೊಟ್ಟರು. ಅದರಿಂದ ಅಷ್ಟು ಡೀಟೇಲಿಂಗಾಗಿ ಕೆಲಸ ಮಾಡಿದ್ವಿ. ಆಮೇಲೆ ಎಲ್ಲ ಮಾಧ್ಯಮದವರು ತುಂಬ ಹೊಗಳಿ ಬರೆದಿದ್ರು. ಅದನ್ನು ನಮಗೆ ಖುಷಿ ಅದು. ಯಾಕಂದರೆ ಒಂದು ಸಣ್ಣ ಒಂದು ಟೆಕ್ನಿಷಿಯನ್ದು ವರ್ಕ್ಗಳನ್ನ ಕಂಡುಹಿಡಿದು ಬರೆಯೋದಿದೆಯಲ್ಲ, ಅದಕ್ಕೆ ಮಾಧ್ಯಮದವರು ನಮಗೆ ತುಂಬ ಇಂಪಾರ್ಟೆಂಟ್ ನಾನು ಹೇಳೋದು. ಆ ರೀತಿ ಇವತ್ತು ಯಾಕಂದರೆ ಎಲ್ಲ ಓದಿದ್ರು. ಆಮೇಲೆ ಎಷ್ಟೋ ಜನ ನ್ಯೂಸ್ ಪೇಪರ್ಗಳನ್ನೆಲ್ಲ ಓದಿ ನನಗೆ ವಿಶಸ್ಗಳನ್ನ ಕಳಿಸಿದ್ರು. ಎಲ್ಲ ಸಾಕು, ಅದಕ್ಕಿಂತ ಇನ್ನೇನು ದುಡ್ಡು ಬೇಕಾಗತ್ತೆ ಅಲ್ವಾ, ಆ ಥರ. ಆಲ್ಸೋ ನೀವು ಬೇರೆ ಒಂದು ಲ್ಯಾಂಗ್ವೇಜ್ಗೆಲ್ಲ ವರ್ಕ್ ಮಾಡಿದ್ದೀರಾ, ತೆಲುಗು, ತಮಿಳು? ಹೌದು, ಇದು ಕಮಲ್ ಹಾಸನ್ ಅವ್ರದ್ದು ತಮಿಳ್ದು ಉತ್ತಮ ವಿಲ್ಲನ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ತೆಲುಗು ಒಂದು ಸಿನಿಮಾ ಮಾಡಿದ್ದೆ. ತೆಲುಗು ಅದು ಆ್ಯಕ್ಚುಲಿ ಅದು ಇನ್ನೂ ನಡೀತಾ ಇದೆ, ಅದು ಇದಾಗಿಲ್ಲ. ಹಿಂದಿ ಬಂದು ಹ್ಯಾಂಗ್ ಅಂಟಿಲ್ ಡೆತ್ ಅಂತ ಒಂದು ಅವಾರ್ಡ್ ಮೂವಿಗಳನ್ನು ಮಾಡಿದ್ದೆ. ಇನ್ನು ಆಲ್ಮೋಸ್ಟ್ ತುಂಬ ಮಾಡಿಲ್ಲ. ಯಾಕಂದರೆ ಆಫರ್ಗಳಿದ್ದು ನನಗೆ ಬೆಂಗಳೂರು ಬಿಟ್ಟು ಅದಕ್ಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕು, ಅಲ್ಲೇ ಇರಬೇಕು. ಸಾಕು ನಮ್ಮ ಕನ್ನಡ ಸಿನಿಮಾಗಳನ್ನ ಇರೋದನ್ನೇ ಮೇಂಟೈನ್ ಮಾಡೋರೆ. ಈಗ ನಮಗೆ ಒಂದು ಟೈಮಲ್ಲಿ ಕನ್ನಡ ಸಿನಿಮಾನೂ ಒಂದು ತಾತ್ಸರ ಇತ್ತು. ಈಗ ಹಂಗಿಲ್ಲ. ಕನ್ನಡ ಸಿನಿಮಾ ಅಂದರೆ ಕನ್ನಡನ ಅನ್ನೋ ಅಷ್ಟು ಇದಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡೋರು, ಈಗ KDದಾಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು, ಈ ಥರ ಸೆಟ್ಗಳನ್ನೆಲ್ಲ ಇವ್ರ ಕೈಯಲ್ಲಿ ಆಗೋಕ್ಕಾಗಲ್ಲ. ಔಟ್ಸೈಡರಿಂದ ಟೆಕ್ನಿಷಿಯನ್ನ ಕರೆಸ್ಬೇಕು ಅನ್ನೋದಿತ್ತು. ಫಾರ್ ಎಕ್ಸಾಂಪಲ್ ಕಾಂತಾರ ನೋಡಿದ್ರಿ, KGF ನೋಡಿದ್ರಿ, ಎಲ್ಲ ನಮ್ಮ ಹುಡುಗರು, ಎಲ್ಲ ನಮ್ಮ ಕೊಲೀಗ್ಸೇ ಮಾಡಿರೋದು, ಎಲ್ಲ ನಾವು ಕನ್ನಡದವರು. ಈಗ ಯಾಕಂದರೆ ಈಗ ನಮ್ಮನ್ನು ಔಟ್ಸೈಡಿಗೆ ಕರೆದ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ನಿಜವಾದೊಂದು ಹೆಮ್ಮೆ ವಿಷಯ ಇದು. ಸೊ ನಿಮಗೆ ಅನಿಸೋ ಪ್ರಕಾರ ನಿಮಗೆ ಒಬ್ಬ ಕಾಂಪಿಟೇಟರ್ ಅಂತ ಯಾರು ಸರ್? ನನ್ನ ಕೆಲಸದಲ್ಲಿ ಕಾಂಪಿಟೇಟರ್ ಅಂತ ನಾನು ಯಾರನ್ನೂ ತೊಗೊಂಡಿಲ್ಲ. ನನ್ನ ಸಹವರ್ತಿಗಳು ಸಾಕಷ್ಟಿದ್ದಾರೆ. ಒಳ್ಳೊಳ್ಳೆ ಕೆಲಸಗಾರಿದ್ದಾರೆ, ಪಾಪ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ನಾನು ಯಾವಾಗಲೂ ಕಾಂಪಿಟೇಟರ್ ಅಂತ ತೊಗೊಳ್ಳೋದಿಲ್ಲ ನಾನು. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದಾಗ ನಾವು ನಿಜವಾಗಿ ಎಕ್ಸ್ಟ್ರಾರ್ಡಿನರಿ ಮಾಡಿದ್ರೆ ನಾವೇ ಪ್ರಶಂಸೆಗಳು ಸೆಟ್ಗೆ ಹೋಗ್ತೀವಿ, ಮಾತಾಡ್ತೀವಿ. ಆ ಥರ ಎಲ್ಲ ಒಳ್ಳೊಳ್ಳೆಯ ಕಲಾ ನಿರ್ದೇಶಕರಿದ್ದಾರೆ ಅವರು. ಯಾಕಂದರೆ ಆಗಿನ ಜೊತೆಲೇ ನಮ್ಮ ಜೊತೆಲೇ ಎಲ್ಲ ಬೆಳೆದು ಬಂದವರು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ನಾನು ಯಾವಾಗಲೂ ಅವ್ರನ್ನ ಕಾಂಪಿಟೇಟರ್ ಥರ ನೋಡೋದು ಇಲ್ಲ, ತಗೊಳ್ಳೋದು ಇಲ್ಲ. ಅದು ಏನಂದರೆ ಅದು ಸ್ಪೋರ್ಟಿವ್ ಅದು. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದಾಗ ನಾವೇ ಫೋನ್ ಮಾಡಿ ಹೇಳ್ತೀವಿ, ಎಕ್ಸ್ಟ್ರಾರ್ಡಿನರಿ ಬಂದಿದೆ ವರ್ಕು, ರಿಯಲಿ ನನಗೂ ಈ ಥಾಟ್ ಬರ್ತಾ ಇತ್ತಲ್ಲೋ ಗೊತ್ತಿಲ್ಲ, ಈ ಥರ ಎಲ್ಲ ಪ್ರಶಂಸೆಗಳು ಕೊಡ್ತೀವಿ. ಹಂಗಾಗಿ ಆಮೇಲೆ ನಾವು ಮಾಡಿದಾಗಲೂ ಪಾಪ ಅವ್ರುಗಳು ನಮಗೆ ಫೋನ್ ಮಾಡಿಬಿಟ್ಟು ವಿಶ್ ಮಾಡಿ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರೆ. ಆಮೇಲೆ ಕೆಲವೊಂದೆಲ್ಲ ಟೆಕ್ನಿಕಲ್, ಫಾರ್ ಎಕ್ಸಾಂಪಲ್ಲು ಪೊಗರು ಅಂತ ಒಂದು ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ HMTನಲ್ಲಿ ಹಾಕಿದೆ. ಅದೊಂದು ಕ್ಲಾಕ್ ಇದ್ರದ್ದು. ಅಂದರೆ ಸೆಟ್ ಯಾವಾಗಲೂ ಸೆಟ್ ಒಂದು ಸ್ಟಿಲ್ ಆಗಿರಬಾರ್ದು. ಸ್ಟಿಲ್ ಅಂದರೆ ಒಂದು ಸೆಟ್ ಅಂದಿದ ತಕ್ಷಣ ಅದು ಸ್ತಬ್ಧವಾಗಿರುತ್ತೆ, ಸ್ತಬ್ಧ ಇರಬಾರ್ದು. ಸಾಂಗ್ ಜೊತೆಗೆ ಅದು ಕುಣಿಬೇಕು, ಡ್ಯಾನ್ಸ್ ಆಡಬೇಕು. ಈ ಥರದ್ದೆಲ್ಲ ಮಾಡಿದ್ದೀನಿ. ಆಮೇಲೆ ಇಂಟ್ರೆಸ್ಟಿಂಗಲ್ಲಿ ನಂದು ಕಲಾ ನಿರ್ದೇಶನದಲ್ಲಿ ನಾನು ಮಾಡಿರೋದು ಈ ಥರದ್ದು ಹೊಸ ಎಕ್ಸ್ಪರಿಮೆಂಟ್ ಸಾಕಷ್ಟಿದೆ. ಜೀವ ಅನ್ನೋ ಒಂದು ಸಿನಿಮಾಗೆ ದೇವರಾಜ್ ಮಗ ಅವ್ರದ್ದು 40,000 ಬೀರ್ ಬಾಟ್ಲ್ ಇಟ್ಕೊಂಡು ಬರೀ ಬೀರ್ ಬಾಟ್ಲಲ್ಲಿ ಸೆಟ್ ಹಾಕಿದ್ದೀನಿ ಒಂದು ಐಟಮ್ ಸಾಂಗಿಗೆ. ಅಷ್ಟು ಬೀರ್ ಬಾಟ್ಲ್ಗಳನ್ನ ತಂದು ಹುಡುಗರನ್ನಿಟ್ಟು ಜೋಡಿಸಿ ಫುಲ್ಲು ಸೆಟ್ನ ಬ್ಯಾಕ್ ಲೈಟ್ ಮಾಡಿ ನೀವು ಆ ಸಾಂಗ್ ನೋಡ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಅಜಯ್ ರಾವ್ ಸಿನಿಮಾಗೆ ನನ್ನ ಗೋಡನಲ್ಲಿ ಏನೇನು ಸ್ಕ್ರಾಬ್ ಇತ್ತು ಆ ಸ್ಕ್ರಾಬ್ನೇ ಇಟ್ಬಿಟ್ಟು ಒಂದು ಸೆಟ್ ಹಾಕಿದ್ದೀನಿ ಔಟ್ಡೋರಲ್ಲಿ.
ಈ ಥರ ಹೊಸದನ್ನು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದನ್ನು ಹೇಳಿ, ಅದು ಫ್ಲೋಟಿಂಗ್ ಪ್ಯಾಲೇಸು. ನನ್ನ ಸಿನಿಮಾ ಇಂಡಸ್ಟ್ರಿ ನನಗೆ ನಿಜವಲ್ಲೂ ಎಷ್ಟಿದಾಗುತ್ತೆ ಅಂದರೆ ನನಗೆ ಆ ಕಲೆ ಅನ್ನೋದನ್ನು ಅವಾಗಿಂದ ಮೈಗೂಡಿಸ್ಕೊಂಬಂದಿದ್ದಕ್ಕೆ ನನ್ನಲ್ಲಿ ಏನೇನು ಇಂಟ್ರೆಸ್ಟಿಂಗಾಗಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅದನ್ನೆಲ್ಲ ನಾನು ಸಿನಿಮಾ ಮೂಲಕ ಮಾಡೋದಕ್ಕೆ ಅನುಕೂಲ ಸಿಕ್ತು. ಹಂಗಾಗಿ ನಾನು ನಮ್ಮ ಸಹವರ್ತಿಗಳನ್ನ ಯಾವಾಗಲೂ ಅಷ್ಟೇ ಕಾಂಪಿಟೇಟರ್ಗಳನ್ನ ತೊಗೊಳ್ಳಲ್ಲ. ಯಾಕಂದರೆ ಅವ್ರು ನಮಗೆ ಬೆನ್ನು ತಟ್ತಾರೆ, ನಾವು ಅವ್ರಿಗೆ ಬೆನ್ನು ತಟ್ತೀವಿ. ಸೊ ಇಂಡಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಕಾಂಪ್ಲಿಕೇಟ್ ಮಾಡುವಂಥದ್ದು. ಶೂರ್ ನಾವು ಅದಕ್ಕೆ, ಯಾಕೆಂದರೆ ನಾವು ಎವ್ರಿ ಸೆಕೆಂಡ್ ಸಂಡೇ ಮೀಟಿಂಗೆಲ್ಲ ಸೇರ್ತಾ ಇರ್ತೀವಿ. ಆಮೇಲೆ ನಾವು ನೋಡ್ತಾ ವರ್ಕ್ ನೋಡಿದೆ ಸಗದಾದ ಎಕ್ಸ್ಟ್ರಾರ್ನರಿ. ಆಮೇಲೆ ಎಷ್ಟು ದಿನ ತೊಗೊಂಡು ಏನು ಕಾನ್ಸೆಪ್ಟಲ್ಲಿ ಮಾಡಿದೆ ಏನಂದರೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಅದೆಲ್ಲ ವರ್ಕ್ಶಾಪ್ ಅಂತ ಇರುತ್ತೆ. ಈಗ ನಮ್ಮ ರವಿ ಸಂತಕ್ಲು ಮತ್ತು ಶಿವಕುಮಾರು ಮತ್ತು ಹೊಸಮನೆ ಮೂರ್ತಿ ಮತ್ತು ವಿಶ್ವಾಸು ಈ ಥರ ಎಲ್ಲ ಒಂದು ಸಹವರ್ತಿಗಳಿದ್ದಾರೆ. ಎಲ್ಲ ಸೇರಿ ನಾವೆಲ್ಲ ಒಂದಷ್ಟು ಡಿಸ್ಕಷನ್ ಮಾಡ್ತಾಯಿರ್ತೀವಿ. ಇವರು ಶಶಿಧರ ಅಡಪ ಅವರ ಒಪಿನಿಯನ್ಸ್ಗಳು ತೊಗೊಳ್ತಾ ಇರ್ತೀವಿ. ಅರುಣ್ ಸಾಗರ್ ಅವ್ರದ್ದು ಒಪಿನಿಯನ್ಸ್ ತೊಗೊಳ್ತಾ ಇರ್ತೀವಿ. ಅರುಣ್ ಸಾಗರ್ ನಾವೆಲ್ಲ ಒಟ್ಟಿಗೆ ಬಂದಿದ್ದಾವೆಲ್ಲ ಅವಾಗಿಂದನೂ ಜೊತೆಲಿದ್ದು. ಹಂಗಾಗಿ ನಮ್ಮಲ್ಲಿ ಏನಂದರೆ ಕಾಂಪಿಟೇಷನ್ ಆಗಲ್ಲ. ಈಗ ಏನಂದರೆ ಎಲ್ಲರೂ ಖುಷಿ ಪಡೋಂತಾಗಿದೆ. ನಾವೇ ಕನ್ನಡದವ್ರು ಬೇರೆಯವ್ರಿಗೆ ಬಿಟ್ಕೊಡದೆ ನಾವೇ ಎಲ್ಲ ಮಾಡ್ತಾಯಿದ್ದೀವಲ್ಲ ಅಂದ್ಬಿಟ್ಟು ನಮಗೆ ಖುಷಿ ಆಗೋದು, ಬೆನ್ನು ತಟ್ಟೋಂಥ ವಿಷಯ. ಸೊ ನಮಗೆ ನಾವೇ ಬೆಳೀತಾ ಇದ್ದೀವಿ. ಹಾಂ, ಖಂಡಿತ ಖುಷಿ ಆಗುತ್ತೆ. ಈಗ ಯಾಕಂದರೆ ಬೇರೆಯವ್ರಿಗೆ ಬಿಟ್ಕೊಡ್ತಲ್ಲ ನಾವು. ಈಗ ಏನಾಗುತ್ತೆ, ಅವಾಗ ಯಾವುದಾದ್ರು ದೊಡ್ಡ ಸೆಟ್ ಹಾಕಬೇಕು ಅಂತ ಹೇಳಿದ್ರೆ ಹೈದ್ರಾಬಾದವ್ರನ್ನ ಕರೆಸಿ, ಚೆನ್ನೈಯವ್ರನ್ನ ಕರೆಸಿ, ಇಲ್ಲ ಮುಂಬೈಯವ್ರನ್ನ ಕರೆಸಿ. ಈಗ ಆ ವರ್ಡೇ ಇಲ್ಲ. ಆ ವರ್ಡ್ ಹೋಗಿನೇ ಆಗಲೇ 3-4 ವರ್ಷ, 3-4 ವರ್ಷ ಅನ್ನೋದು 5-6 ವರ್ಷ ಆಯಿತು. ಅಂದರೆ ಮುಂಚೆಯಿಂದ ನಮ್ಮಲ್ಲೂ ಆ ಪ್ರತಿಭೆ, ನಮ್ಮಲ್ಲೂ ಇದು ಆವಾಗಿಂದನೂ ಇತ್ತು. ಅಷ್ಟು ದೊಡ್ಡ ಮಟ್ಟದ ಚಿತ್ರಗಳು ನಿರ್ಮಾಣ ಆಗ್ತಾ ಇರಲಿಲ್ಲ. ಯಾವಾಗ KGF ಅನ್ನೋ ಒಂದು ಸಿನಿಮಾ ಎಲ್ಲ ಜಾಗಕ್ಕೂ ಹೋಗಿ, ಎಲ್ಲ ಪ್ರಪಂಚದ ಮೂಲೆಗೆ ಹೋಗಿ ಟಚ್ ಮಾಡ್ಬೋದು, ಒಂದು ಪ್ರಶಂಸೆ ಸಿಕ್ತು. ಅದಾದಮೇಲೆ ಕಾಂತಾರ. ಇದರಿಂದ ಏನಾಗೋಯಿತು, ಕನ್ನಡದಲ್ಲಿ ಈ ಥರ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತ ಹೇಳಿ ಈಗ ಹಂಗಾಗಿ ಏನಾಗಿದೆ, ನಮಗೆ ಸ್ವಲ್ಪ ಡಿಮ್ಯಾಂಡ್ ಇದೆ ಈಗ ಟೆಕ್ನಿಷಿಯನ್ಸ್ಗೆ. ನಾವು ನಿಜಲ್ಲೂ ಖುಷಿ ಪಡೋಂಥ ವಿಷಯ ಇದೆ. ಸರ್, ಇನ್ನು ಸಿನಿಮಾ ಇಂಡಸ್ಟ್ರಿ ನಿಮ್ಮ ಜರ್ನಿ ಒಂದು ನೋಡೋದಾದರೆ, ನೀವು ಸುಮಾರು ಒಂದು 25-30 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ನೀವು ಆಗಿನ ಕಾಲದ ದಿಗ್ಗಜರ ಜೊತೆನೇ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಅಣ್ಣವರಾಗಿರ್ಬೋದು, ಅಂಬರೀಷ್ ಸರ್, ವಿಷ್ಣುವರ್ಧನ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ. ಸೊ ಆ ಒಂದು ಅನುಭವಗಳು ಸರ್? ಅದು ಸೂಪರ್ ಮೇಡಮ್. ಅದು ಯಾಕಂದರೆ ಅವಾಗೆಲ್ಲ ಫೋನ್ ಇಲ್ಲದೆ ಇರೋ ಕಾಲ, ಪೇಜರ್ ಕೂಡ ಇರಲಿಲ್ಲ. ಆಮೇಲೆ ನಾನು ಹೇಳೋದು ಜಸ್ಟ್ ಎಲ್ಲ ಅಸೆಂಬಲ್ ಹೆಂಗಾಗ್ತಾ ಇದ್ವಿ ಅಂದರೆ, ಒಂದು ಹೋಟ್ಲ್ ಹತ್ರ ಎಲ್ಲ ಅಸೆಂಬಲ್ ಆಗಬೇಕಾಗಿತ್ತು. ಮೋತಿ ಮಾಲು, ಇಲ್ಲ ಅಂದರೆ ಐಲ್ಯಾಂಡ್ಸ್ ಹೋಟ್ಲು, ಈ ಥರ ಗಾಡಿ ಅಲ್ಲಿಂದ ಪಿಕಪ್ ಮಾಡೋದು. ಬಟ್ ಎಲ್ಲರಿಗೂ ಒಂದೊಂದು ಫೋನ್ ಅಂದರೆ ಪ್ರೈವೇಟ್ ಫೋನ್, ಒಂದು ರೋಡಲ್ಲಿ ಒಂದು ಫೋನ್ ಇರೋದು, ಇಲ್ಲ ಅಕ್ಕಪಕ್ಕ ಮನೇಲಿರೋದು. ಅಲ್ಲಿಗೆ ಕರೆದಾಗ ಫೋನಲ್ಲಿ ಮಾತಾಡ್ಬಿಟ್ಟು ಇಷ್ಟು ಗಂಟೆ ಅಂತ ಹೇಳೋದು. ಆದರೂ ಎಲ್ಲ ಕರೆಕ್ಟ್ ಟೈಮಿಗೆ ಸೇರ್ತಾಯಿದ್ವಿ, ಕರೆಕ್ಟ್ ಟೈಮ್ಗೆ ಶೂಟ್ ಆಗ್ತಾಯಿತ್ತು. ಯಾವುದೇ ಇದಿರ್ತಾ ಇರಲಿಲ್ಲ. ಆವಾಗಿನ ಒಂದು ಇದೇ ಚೆನ್ನಾಗಿರ್ತಿತ್ತು. ಟ್ರಾವೆಲಿಂಗ್ ಆಗಲಿ, ಎಲ್ಲ ಇದಾಗಲಿ. ಅವಾಗೆಲ್ಲ ನಾವೆಲ್ಲ 2 ವೀಲರ್ಗಳೇ ಜಾಸ್ತಿ. ನಮಗೆ ಎಷ್ಟು ದೂರ ಆದರೂ ಅಲ್ಲೇ ಓಡ್ ಬರ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಅಂತೇಳಿದ್ರೆ ರಿಯಲಿ ಆ ಒಂದು ದಿನಗಳು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತದೆ. ಅಣ್ಣವ್ರ ಜೊತೆ ನಾನು ಶಬ್ದವೇದಿನಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ, ಅಂದರೆ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟ್ರಾಗಿ. ಅವ್ರ ಜೊತೆ ಅವರೆಲ್ಲ ನಮ್ಮ ಜೊತೆನೇ ಚೆಕಪ್ಗಳು ಹಾಕ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಕಂಠೀರವ ಸ್ಟುಡಿಯೋ ಮುಂದೆಗಡೆ ನೀವು ಆ ಮನೇಲಿ ಇದು ಸೆಟ್ ನೋಡಿರ್ತೀರ, ಯಾವುದು ಅಣ್ಣವ್ರ ಮನೆ ಸೆಟ್ಟು ಆಪೋಸಿಟಲ್ಲಿ ಉಮಾಶ್ರೀ ಅವ್ರ ಮನೆ ಇರ್ತದೆ. ಈ ಕಡೆ ಅದೊಂದು ಸಾಂಗಲ್ಲು ಇದೆ. ಇಬ್ಬರು ಒಂದು ಸಾಂಗಲ್ಲು ಎದುರುಗಡೆ ನಿಂತ್ಕೊಂಡು ಮಾತಾಡೋ ಸೀನ್, ಆ ಸೆಟ್ಗಳೆಲ್ಲ ಅಲ್ಲೇ ಹಾಕಿದ್ದು. ಆ ಟೈಮಲ್ಲಿ ನಾವು ಅವ್ರ ಜೊತೆಲ್ಲ ಅವರು ಮಾತು, ಅವರು ನಡೆ ನುಡಿ. ಅಣ್ಣವ್ರ ಕಂಠೀರವ ಸ್ಟುಡಿಯೋಗೆ ಬಂದಿದ ತಕ್ಷಣ ಆ ಕಡೆ ಒಂದು ಫ್ಲೋರ್ ಇದೆ. ಆ ಫ್ಲೋರ್ ಹತ್ರ ಒಂದು ಮೇಲ್ಗಡೆ ಈಗಲೂ ಶೋಕೇಸ್ ಚಿಕ್ಕದಾಗಿ ಒಂದು ದೇವರಿದೆ. ಅವರು ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಬರೋರು. ಆಮೇಲೆ ಫ್ಲೋರ್ ಒಳಗಡೆ ಬರಬೇಕಾದ್ರೂ ಅಷ್ಟೇ ನೆಲ ಮುಟ್ಟಿ ಬರೋರು. ಅವರ ದೈನ್ಯತೆ, ಅವರ ಒಂದು ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಅವ್ರು ಹುಟ್ಟಿದಾಗ್ಲಿಂದ ಬಂದಿರೋದು. ನಮಗೆ ಇದೆಲ್ಲ ಏನಂದರೆ ಅನುಭವಗಳು. ಅವರು ಮಾತಾಡ್ತಾ ಇದ್ದದ್ದು ಅವಾಗೆಲ್ಲ ಡಿಜಿಟಲ್ ಕ್ಯಾಮ್ರಾ ಇರಲಿಲ್ಲ. ನಾನು ಹೇಳ್ತಿರೋದು ಇದು ಸ್ಟಿಲ್ ಕ್ಯಾಮ್ರಾಗಳು. ಅವೆಲ್ಲ ಆವಾಗ ಒಂಥರ ರೋಲ್ ಹಾಕಿ ತೆಗಿತಾ ಇದ್ದದಂಥ ಇದು. ಅಂದರೆ ಇದನ್ನೇನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಅವ್ರು ಪ್ರತಿಯೊಂದೂ ಅವಾಗ ಅವ್ರ ಕಾಲದಲ್ಲಿ ಆ ಥರ ಇದನ್ನು ಇಟ್ಕೊಂಡು ತುಂಬ ಸೆಟ್ಟಿಗೆ ಅಷ್ಟೇ ಬರ್ತಾ ಇದ್ದದ್ದು. ಅವರು ಬೆಳಗ್ಗೆನೇ ಎಲ್ಲರ ಮುಂಚೆ ನಮಗೆ ಭಯ ಆಗೋದು. ಯಾಕಂದರೆ ಅಣ್ಣವ್ರು ಬಂದುಬಿಟ್ಟಿದ್ದಾರೆ, ಅಪ್ಪಾಜಿ ಬಂದಿದ್ದಾರೆ ಅಂದರೆ ಬಂದ್ಬಿಟ್ರ ಅಂತ ಭಯ ಆಗೋದು. ಅಷ್ಟೊತ್ತಿಗೆ 6 ಗಂಟೆ 6:30 ಸೆಟ್ಟಲ್ಲಿರೋರು ಅವರು. ಆ ಥರ ಶಿಸ್ತನ್ನು ನೋಡ್ಕೊಂಬಂದಿದ್ದು. ಅದು ಇನ್ನೊಂದು ಏನಂದರೆ,
ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡೋಂಥ ಅವಕಾಶಗಳಿತ್ತು. ಬಟ್ ಆಮೇಲೆ ನಾನಾ ಕಾರಣಗಳಿಂದ ಅದು ಅವರು ಆ ಶಬ್ದವೇದಿ ಆದಮೇಲೆ ಯಾವ ಸಿನಿಮಾ ಮಾಡಲಿಲ್ಲ ಅವರು. ಹಂಗಂತ ನೋಡಿದ್ರೆ ಈಗ ರಾಜ್ಕುಮಾರ್ ಸರ್ ಜೊತೆ ವರ್ಕ್ ಮಾಡಿದ್ದೀರಾ, ಅದಾದ ನಂತರ ವಿಷ್ಣು ಸರ್ದು ಒಂದು ಬಳ್ಳಾರಿ ನಗ ಅನ್ನೋದಕ್ಕೆ ನಾನು ಇಂಡಿವಿಜುವಲ್ ಆರ್ಟ್ ಡೈರೆಕ್ಟರ್, ಅಷ್ಟೊಂದು ಆರ್ಟ್ ಡೈರೆಕ್ಟರ್ ಆಗ್ಬಿಟ್ಟಿದ್ದೆ. ಆಮೇಲೆ ಅಂಬರೀಷ್ ಸರ್ ನಂದು ಏನಂದರೆ ಆ್ಯಕ್ಚುಲಿ ಸಿನಿಮಾನೇ ಅವರು ಮಾಡೋದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ರು ಆ ಟೈಮು. ಅದಾದಮೇಲೆ ನಾನು ಅಸಿಸ್ಟೆಂಟ್ ಆಗಿದ್ದಾಗ ಮಾಡ್ತಾರೆ, ನಾನು ಇಂಡಿವಿಜುವಲ್ ಆರ್ಟ್ ಡೈರೆಕ್ಟರ್ ಆದಾಗ ಅಲ್ಲೊಂದು ಇಲ್ಲೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಕೊನೆಗೂ ನನಗೊಂದು ಅಂಬಿ ನಿನಗೆ ವಯಸ್ಸಾಯ್ತುನಲ್ಲಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನೇಜಲಿಲ್ಲ ಸಾಂಗಿಗೆ ನಮ್ಮ ಸ್ಟುಡಿಯೋದಲ್ಲೇ ನಾನು ಸೆಟ್ ಆಗಿದ್ದೆ. ಅದೊಂದು ಅವಕಾಶ ಸಿಕ್ತು. ಇನ್ನು ಪ್ರಭಾಕರ್ ದೇವರಾಜ್ ಅವ್ರದ್ದೆಲ್ಲ ಮಾಡಿ, ಪ್ರಭಾಕರ್ ಅವರು ಮಿಂಚು ಅಂತ ಒಂದು ಸಿನಿಮಾ ಅದನ್ನು ಮಾಡಿದೆ. ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಎಲ್ಲರ ಜೊತೆನೂ ಹತ್ರ ಮಾಡಿದ್ದೀನಿ ನಾನೆಲ್ಲ. ಆಲ್ಮೋಸ್ಟ್ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೂ ವರ್ಕ್ ಮಾಡಿದ್ದೀರಾ, ಈಗ ಅವ್ರ ಮಕ್ಕಳ ಜೊತೆನೂ ಮಾಡ್ತಾರೆ. ಅವ್ರ ಮಕ್ಕಳ ಜೊತೆನೂ ನನಗೆ ಇನ್ನೊಂದು ಏನಂದರೆ ಒಂದು ಹೆಮ್ಮೆಯ ವಿಷಯ ಅಂದರೆ ಅಣ್ಣವ್ರ 3 ತಲೆಮಾರಿಗೂ ನಾನು ಕಲಾ ನಿರ್ದೇಶನ ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಅಣ್ಣವ್ರದ್ದು ಶಬ್ದವೇದಿ ಮಾಡಿದೆ, ಶಿವಣ್ಣವ್ರದ್ದು ಅಪ್ಪವ್ರದ್ದಂತೂ ಒಂದು 5-6 ಸಿನಿಮಾ 7 ಸಿನಿಮಾಗಳು ಮಾಡಿಬಿಟ್ಟಿದ್ದೀನಿ. ರಾಘವೇಂದ್ರ ರಾಜ್ಕುಮಾರ್ ಮಗನ ಒಂದು ಸಿನಿಮಾ ಮಾಡಿದೆ. ಅದೊಂದು ನನಗೆ ಇಂಡಸ್ಟ್ರಿನಲ್ಲಿ 1996 ನಾನು ಇಂಡಸ್ಟ್ರಿಗೆ ಎಂಟ್ರ್ ಆಗಿದ್ದು. ಈಗ 2026 30 ವರ್ಷ ಆಯಿತು. 30 ವರ್ಷ ಸರ್ವಿಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಹೀರೋಗಳ್ದು ವರ್ಕ್ ಮಾಡಿದ್ದೀನಿ. ಈಗಿರೋ ಅಪ್ಕಮಿಂಗ್ ಇವಾಗ ಬಂದರೆ ಹೀರೋಯಿಂದ ಹಿಡಿದು ಮುಂಚೆ ಇದ್ದಂಥ ಹೀರೋಗಳ್ದು ಎಲ್ಲರದು ಮಾಡಿದ್ದೀನಿ. ಹಂಗಾಗಿ ಒಂದು 194-190. ಈ 30 ವರ್ಷಗಳಲ್ಲಿ ಸರ್ ನಿಮಗೆ ಆಗಿನ ಕಾಲದಲ್ಲಿ ನೀವು ಹಾಕ್ತಾ ಇದ್ದ ಒಂದು ಆರ್ಟ್ ವರ್ಕ್ ಇಷ್ಟ ಆಗ್ತಿತ್ತಾ, ಅಥವಾ ಇವಾಗ ತುಂಬ ಲೇಟೆಸ್ಟಾಗಿ ಬರ್ತಾ ಇರೋಂಥ ಆರ್ಟ್ ವರ್ಕ್ ಇಷ್ಟ ಆಗುತ್ತಾ? ಅದು ಹೆಂಗೆ ಅಂದರೆ ನಮಗೆ ಈಗ ಅಪ್ಡೇಟ್ ಆಗಿದ್ದೀವಿ ಅಷ್ಟೇ, ಮೆಥಡೆಲ್ಲ ಒಂದೇ ಇರ್ತಾಯಿತ್ತು. ಅವಾಗೇನಂದರೆ ನಾವು ತುಂಬ ವುಡ್ಡು ಪಟ್ಟಿಗಳು ರೀಪರ್ಸು ಅದನ್ನೆಲ್ಲ ಯೂಸ್ ಮಾಡಿ ಸೆಟ್ ಆಗ್ತಾಯಿದ್ವಿ. ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಈಗ ಫ್ಯಾಬ್ರಿಕೇಟ್ ವರ್ಕ್ಗಳು ಮೆಟಲ್ಲು ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಯಾಕಂದರೆ ನಾವು ವರ್ಕ್ ಲೋಡ್ ಜಾಸ್ತಿ ಇದೆ, ಆಮೇಲೆ ವರ್ಕ್ಗಳು ಸ್ಪೀಡ್ ಆಗಬೇಕು. ಇದಕ್ಕೆ ನಾವು ಸ್ವಲ್ಪ ಅಪ್ಗ್ರೇಡ್ ಆಗಿ ಇದು ಮಾಡ್ತಾಯಿದ್ವಿ. ಬಟ್ ಆವಾಗಿಂದು ಸೆಟ್ಗಳು ನಮಗೇನಾದರೂ ತುಂಬಾ ಕಷ್ಟ ಆಯಿತು ಹಾಕೋದು. ಔಟ್ಡೋರ್ ಸೆಟ್ಗಳು ಅಂತ ಹೇಳಿದ್ರೆ ತಿಂಗಳಾನುಗಟ್ಟಲೆ ಅಲ್ಲೇ ಹೋಗಿ ಇರ್ತಾಯಿದ್ವಿ. ಮುಂಚೆ ನಾವೆಲ್ಲ ಮನೆ ಸೇರ್ತಾ ಇದ್ದದ್ದೇ ತುಂಬ ದಿನಗಳ ನಂತರ. ಯಾಕಂದರೆ ತಿಂಗಳಾನುಗಟ್ಟಲೆಗಳು ಒಂದು ಸಾಂಗ್ ಸೆಟ್ ಅಂದರೂ ಔಟ್ಡೋರ್ ಹೋಗ್ತಾಯಿದ್ವಿ. ಆಮೇಲೆ ಯಾವುದೋ ಒಂದು ಸೀನ್ಗಳಂದ್ರೆ ಔಟ್ಡೋರ್ ಹೋಗ್ತಾಯಿದ್ವಿ. ಈಗೇನಾಗಿದೆ VFX CG ಇದೆಲ್ಲ ಬಂದಾದಮೇಲೆ ಬರೀ ಫೋರ್ಗ್ರೌಂಡ್ ಪ್ರಾಪ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಡೆಪ್ತ್ ನಿಮ್ಗೇನು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಆಗ್ಬಿಟ್ಟಿದೆ. ಬಟ್ ಅವಾಗೇನಂದ್ರೆ ಲೈವ್ ವರ್ಕ್ ಮಾಡಬೇಕಾಯ್ತು. ಇವಾಗೇನಂದರೆ ಸ್ವಲ್ಪ ನಮಗೆ ಅವಾಗ ಈಗೇನು ಡೆಪ್ತ್ ನಾವು ಗ್ರೀನ್ ಮ್ಯಾಟಲ್ಲಿ ಕ್ರಿಯೇಟ್ ಮಾಡ್ತೀವಿ, ಅವಾಗ ನಾವು ಸ್ಕ್ರೀನಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ವಿ. ಲೈವ್ ಈಗ ಒಂದು ಸ್ಟ್ರೀಟ್ನ ಸೆಟ್ ಹಾಕಿದ್ರೆ ಆ ಸ್ಟ್ರೀಟ್ ಸೆಟ್ನ ನೀವು ಪರ್ಸ್ಪೆಕ್ಟಿವ್ ವ್ಯೂನಲ್ಲಿ ನೋಡಿದ್ರೆ ಇಲ್ಲಿಂದ ಇಟ್ಟಂದರೆ ಈ 2 ಸೈಡು ಬೋರ್ ಸೈಡ್ಸ್ ಏನು ಫುಟ್ಪಾತು ಮನೆಗಳಿರ್ತದೆ ಅದನ್ನ ಕಂಟಿನ್ಯೂಷನ್ನ ನಾವು ವಾಲಲ್ಲಿ ಪೇಂಟಿಂಗಲ್ಲಿ ಡೆಪ್ತ್ ಕೊಡ್ತಾಯಿದ್ವಿ. ನಿಮ್ಗಿಟ್ರೆ ಅದು ಸೆಟ್ ಯಾವುದು ಪೇಂಟಿಂಗ್ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ, ಟೋನ್ ಒಂದೇ ಮಾಡ್ತಾಯಿದ್ವಿ. ಆ ಥರ ಎಲ್ಲ ಇತ್ತು. ಬಟ್ ಈಗ ಅದಕ್ಕೆಲ್ಲ ಚಾನ್ಸಸ್ ಇಲ್ಲ. ಈಗ ಪರ್ಸ್ಪೆಕ್ಟಿವ್ ವ್ಯೂನ ನಾವೇನು ಮಾಡ್ತೀವಿ, CGನಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾರೆ. ನಾವು ಬೇಸ್ ಏನು ಹಾಕ್ಕೊಡ್ತೀವಿ, ಫೋರ್ಗ್ರೌಂಡ್ಗೆ ಏನು ಹಾಕ್ಕೊಡ್ತೀವಿ ಅದನ್ನು ಇದು ಮಾಡಿಬಿಡ್ತಾರೆ. ಒಂದು ರೀತಿಲಿ ಹೇಳ್ಬೇಕಂದ್ರೆ ಆವಾಗಿನ ಕೆಲಸನೇ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಯಾಕಂದರೆ ಸರ್ ಹತ್ರ ಈ ಒಂದು ಉತ್ತರ ತರ್ಸಕ್ಕೆ ಇಷ್ಟೆಲ್ಲ ಕೇಳಬೇಕಾಗಿ ಬಂತು. ಇಲ್ಲ, ಈಗ ಯಾಕೆಂದರೆ ಈಗ ತುಂಬ ಈಸಿ ಆಗ್ಬಿಟ್ಟಿದೆ. ನಿಮ್ಗೇನಂದರೆ ಅಲ್ಲಿ ಡೈರೆಕ್ಟ್ರ್ ಜೊತೆ ರೆಕ್ಕಿ ಮಾಡೋಕ್ಕೆ ಹೋಗಿರ್ತೀವಿ ಲೊಕೇಶನಲ್ಲಿ, ಯಾವುದೋ ಒಂದು ವಿಲೇಜ್ ಕಲ್ಚರ್ ಸಾಂಗ್, ಏನೋ ಒಂದು ಸಾಂಗ್ ಇಲ್ಲಿ ಇದ್ಬೇಕು, ಹಿಂಗೆ ಬರ್ಬೇಕು, ಹಿಂಗೆ ಮೊನ್ಸರಿಗೆ ಹಿಂಗೆ ಅಂತ ಇರ್ತಾರೆ. ಅವ್ರು ಮಾತಾಡ್ತಾ ಇದ್ದಂಗೆ ಇಲ್ಲಿ ಟೆಕ್ಸ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಟೆಕ್ಸ್ಟ್ ಮಾಡಿಬಿಟ್ಟು ನೋಡ್ಕೊಂಡು ಈ ಥರನ ಸರ್ ಅಂತೀವಿ. ಏನೆಲ್ಲ ಅಷ್ಟು ಅಪ್ಡೇಟ್ ಎಲ್ಲಿತ್ತಿದ್ದು ನಾನು ಹೇಳ್ದಂಗೆ ರೆಫರೆನ್ಸ್ ಇಲ್ಲ ಸರ್ ಈಗ ಕ್ರಿಯೇಟ್ ಮಾಡಿದ್ದು ಅಂತ. ಅವಾಗ ಅದು ಇರಲಿಲ್ಲ. ಅವಾಗ ಯಾಕಂದರೆ ಇಮ್ಯಾಜಿನ್ಗೆ ಸಾಕಷ್ಟು ಕೆಲಸಗಳಿತ್ತು. ಈಗೇನಂದರೆ ಇಮ್ಯಾಜಿನ್ಗೆ ಕೆಲಸ ಇದೆ, ನಮ್ಮ ಥಾಟ್ಸ್ ಏನಿದೆ ಅನ್ನೋದನ್ನು ನಾವು ಕೊಟ್ಟು ತಗೋಬೇಕು. ಅವಾಗ ಏನಂದರೆ ನಾವು ಒಂದು ಮೈನಸ್ ಏನಂದರೆ ನಮ್ಮ ಇಮ್ಯಾಜಿನಲ್ಲಿ ಏನಿದೆ ನಾವು ರೆಡಿ ಮಾಡೋವರೆಗೂ ಅದು ಹೆಂಗೆ ಬರುತ್ತೆ, ಏನು ಟೋನು, ಏನು ಟೆಕ್ಸ್ಚರು, ಏನು ಸ್ಟ್ರಕ್ಚರ್ ಗೊತ್ತಾಗ್ತಾ ಇರಲಿಲ್ಲ. ಈಗ ನೀವು ಬಿಫೋರ್ ಸೆಟ್ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆನೇ ನೀವು ಇದೇ ಟೋನು, ಇದೇ ಕಲರು, ಇದೇ ಟೆಕ್ಸ್ಚರ್, ಇದೇ ಸ್ಟ್ರಕ್ಚರ್. ಅಂದರೆ ನಿಮಗೆ ತುಂಬ ನಿದ್ದೆ ಕೆಡಿಸಿರೋಂಥ ಪ್ರಾಜೆಕ್ಟ್ ಯಾವುದು ಸರ್ ಇಷ್ಟು ವರ್ಷಗಳಲ್ಲಿ? ಇಲ್ಲ, ಆ ಥರ ಹೇಳ್ಕೊಂಡು ಬಂದರೆ ನಾನು ಈ ಕೇಡಿಗೆ ಸ್ವಲ್ಪ ಜಾಸ್ತಿ ಇದನ್ನು ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಹಳೆ ಬೆಂಗಳೂರನ್ನ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಈ ಹಳೆ ಬೆಂಗಳೂರು 1970s to 80s ಬ್ಯಾಕ್ ಡ್ರಾಪ್ ಕತೆ ಅದು. ಆವಾಗ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ರು, ಆವಾಗಿನ ಏನಂದರೆ ಅವಾಗ ಪ್ಲಾಸ್ಟಿಕ್ಸ್ ಇರ್ತಾ ಇರಲಿಲ್ಲ,
ಪ್ರಿಂಟಿಂಗ್ ಫ್ಲೆಕ್ಸ್ಗಳಿರ್ತಾ ಇರಲಿಲ್ಲ. ಆಮೇಲೆ ಆವಾಗಿನ ಯೂಸ್ ಮಾಡ್ತಾ ಇದ್ದದ್ದು ಮೆಥಡ್ಸೇ ಅಂದರೆ ಒಂದು ರೋಡಲ್ಲಿ ಒಬ್ಬ ಏನಾರು ಒಂದು ವೆಂಡರ್ ಏನಾರು ಮಾರೋದಕ್ಕೆ ಬರ್ತಾನಲ್ಲ, ಮಾರೋನು ಅವ್ನು ಬರ್ತಾ ಇದ್ದಿದ್ದು ಶೈಲಿ, ಅವ್ನ ವೆಹಿಕಲ್ಲು ಇದೆಲ್ಲ ಬೇರೆ. ಆಮೇಲೆ ಅವಾಗ ಅಂಗಡಿಗಳ ರೋಲಿಂಗ್ ಸೆಟ್ಗಳಿರಲಿಲ್ಲ, 4 ಬಾಗಿಲುಗಳು ಮುಚ್ಚುವಂಥ ಇದು. ಆಮೇಲೆ ಸೀಮೆಣ್ಣೆ ಮೇಲೆ ಡಿಪೆಂಡ್ ಆಗಿದ್ದರು, ಅವಾಗ ಕೆರೋಸಿನ್ ಮೇಲೆ ಡಿಪೆಂಡ್ ಆಗಿ ಅಡುಗೆ ಮಾಡ್ತಾಯಿದ್ದದ್ದು. ಗ್ಯಾಸ್ ಇರಲಿಲ್ಲ, ಗ್ಯಾಸ್ ಸ್ಟವ್ಗಳು ಇರಲಿಲ್ಲ. ಅಂದರೆ ಈ ಥರದ್ದೆಲ್ಲ ಇಂಟ್ರೆಸ್ಟಿಂಗ್, ಅದನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಮಾಡೋದು, ಅದನ್ನೆಲ್ಲ ಮಿನೇಚರ್ಗಳು ರೆಡಿ ಮಾಡಿಕೊಂಡು ಸುಮಾರು ಹೋಮ್ವರ್ಕ್ ಮಾಡಿ, ಸುಮಾರು ಇದನ್ನು ಮಾಡಿ. ಯಾಕಂದರೆ ಎಲ್ಲೂ ಮಿಸ್ ಹೊಡೆಯೋಂಗಿಲ್ಲ. ನಿಮಗೆ ಏನಾರು ಒಂಚೂರು ಒಂದು ಬ್ಯಾಕ್ಗ್ರೌಂಡಲ್ಲಿ ಎಲ್ಲೋ ನಿಮಗೆ ಒಂದು ಪ್ರಿಂಟ್ ಇದು ಕಾಣಿಸ್ತು ಇದು ಅಂದ್ರೂ ಗೊತ್ತಾಗ್ಬಿಡ್ತದೆ ಇದು. ಯಾಕಂದರೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಒಂದು ಯಾವ್ದಾದ್ರು ಒಂದು ಅವಾರ್ಡ್ ಕ್ಯಾಟಗರಿಗೆ ಹೋದ್ರೂ ಅದೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಅದಲ್ಲದೆ ಇಲ್ಲಿ ಕತೆಗೂ ಮಿಸ್ ಹೊಡಿಬಾರ್ದಲ್ಲ. ಈಗ ಇವ್ರು ಏನು ಹೇಳ್ತಾರೆ, ನೀವು ಅದ್ರಲ್ಲಿ ಸೀನ್ಗಳನ್ನ ನೋಡಿರ್ತೀರ. ಅವರು ಒಂದು ಸೀಮೆಣ್ಣೆ ಅಂಗಡಿ ಇದು ಎಪಿಸೋಡಲ್ಲಿ ಇವರಿಬ್ಬರು ಇಂಟ್ರ್ಯಾಕ್ಟ್ ನಡಿಬೇಕಾದ್ರೆ ಆ ಬ್ಯಾಕ್ಗ್ರೌಂಡಲ್ಲಿ ಪಾಸ್ ಆಗೋದು, ಆಮೇಲೆ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಇಟ್ಟು ಮಾರ್ತಾ ಇರೋಂಥ ಐಟಮ್ಗಳು. ಮತ್ತು ಒಂದು ಮಾಡಿ ಬಸ್ ಕ್ರಿಯೇಟ್ ಮಾಡಿದ್ವಿ. ಆ ಮಾಡಿ ಬಸ್ಸನ್ನು ಡಬಲ್ ಡೆಕ್ ಬಸ್ ಆವಾಗಿರ್ತಾ ಇದ್ದು, ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ವಿ. ಪ್ರತಿಯೊಂದು ವೆಹಿಕಲ್ಗಳನ್ನೂ ಆವಾಗಿನ SD ಜಾವ ಈ ಥರದಕ್ಕೆ ಚಾಲೆಂಜಿಂಗಾಗಿ ಒಂದು ರೀತಿ ಹೇಳ್ಬೇಕು. ನೀವು ಕೇಳಿದ ಕ್ವಶನ್ಗೆ ನಾನು ಅಷ್ಟು ರಿಸ್ಕ್ ತೊಗೊಂಡು ಮಾಡಿರೋದು ಖಂಡಿತ KD ಸಿನಿಮಾದಲ್ಲಿ ನಿಮ್ಗೆ ಏನೊಂದು ಅಡ್ವಾಂಟೇಜ್ ಆಯಿತು ಅಂದರೆ, ನೀವು ಆಗಿನ ಕಾಲದವರು. ಸೊ ಆಗಿನ ಕಾಲದಲ್ಲಿ ನೀವು ಬೆಳೆದಿರೋದು ಎಲ್ಲ ನೀವು ನೋಡಿರ್ತೀರ. ಸೊ ಯಾವುದೊಂದು ಅಂದರೆ ನಿಮ್ಮ ಆ ಒಂದು ಜನ್ರೇಷನ್ ಬಂದು ಈ ಒಂದು ಸೆಟ್ಟಿಗೆ ಹೆಲ್ಪ್ ಮಾಡುತ್ತಾ? ಬೇರೆ ಯಾರಾದ್ರು ಈಗಿನ ಜನ್ರೇಷನ್ಗೆ ಆ ಕೆಲಸ ಮಾಡಬೇಕಂದ್ರೆ ಅವ್ರು ತುಂಬ ಹೋಮ್ವರ್ಕ್ ಮಾಡಬೇಕಾಯ್ತು, ತುಂಬ ಕಷ್ಟ ಇರೋದು. ಬಟ್ ನನಗೆ ತುಂಬ ಈಸಿ ಆಯಿತು. ಯಾಕಂದರೆ ನಾವು ಬೆಳೀತಾ ಇರಬೇಕಂದ್ರೆ ಬಾಲ್ಯದಲ್ಲಿ ನಾವೇನೆಲ್ಲ ನೋಡಿದ್ವಿ ಅದೆಲ್ಲ ನಮಗೆ ಮತ್ತೆ ಮರುಕಳಿಸ್ದಂಗೆ ಆಯ್ತಿದ್ದು. ಅಂದರೆ ಆವಾಗ ಬುಗುರಿ, ಗಾಳಿಪಟ ಮತ್ತು ಈ ಸೋಡಾ ಮುಚ್ಚಲ, ಈ ಸಿಗರೆಟ್ ಪ್ಯಾಕ್ಗಳನ್ನೇ ಇಸ್ಪಿಟ್ ಥರ ಮಾಡಿ ಆಡ್ತಾಯಿದ್ದು. ಆಮೇಲೆ ಈ ಅಳ್ಗುಳಿ ಮನೆ ಅಂತ ಆಡೋರು. ಆಮೇಲೆ ಈ ಥರದ್ದೆಲ್ಲ, ಯಾಕಂದರೆ ಆಮೇಲೆ ಚನ್ನಪಟ್ಟಣ ಬುಗುರಿ ಅಂತ ಬರೋದು. ಆಮೇಲೆ ಈ ಥರದ್ದು ಐಟಮ್ಸ್ಗಳನ್ನೆಲ್ಲ, ಯಾಕಂದರೆ ನಾವು ಅದನ್ನೆಲ್ಲ ಇಂಟ್ರೆಸ್ಟಿಂಗಾಗಿ ಇಟ್ಟಿದ್ವಿ. ಕೆಲವೊಂದು ಶಾರ್ಟ್ಗಳಲ್ಲಿ ಮಿಸ್ ಆಗಿದೆ. ಅದು ಮಾರೋ ಅಂಗಡಿನೂ ಅದ್ರದ್ದೆಲ್ಲ ಸೆಟಪ್ ಮಾಡಿದ್ವಿ. ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದರೆ ನಮಗೆ ಅವಾಗ ನಾನೇ ಪ್ರೇಮ್ ಸರ್ಗೆ ಹೇಳ್ತಾ ಇದ್ದೆ. ಯಾಕಂದರೆ ಅವರು ಹೆಚ್ಚು ಕಮ್ಮಿ ನಮ್ಮ ಇದರಲ್ಲಿ ಸ್ವಲ್ಪ ಇನ್ನೂ ಹೆಂಗವರು ಅಂದರೆ ಆ ಇದ್ರಲ್ಲಿ ಅವ್ರಿಗೂ ಅದೆಲ್ಲ ಜ್ಞಾಪಕ ಇತ್ತು. ಅವ್ರಿಗೆ ಇದನ್ನೆಲ್ಲ ಕೊಡ್ತಾ ಇದ್ದಂಗೆ ಅವ್ರಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇತ್ತು. ಆ ಜನರೇಷನ್ ಮತ್ತೆ ನೋಡ್ದಂಗೆ ಅನ್ನಿಸ್ತಾ? ಖಂಡಿತ ಅನ್ನಿಸ್ತು. ಆಮೇಲೆ ಸುಮಾರು ಜನ ನೋಡಿದವರೆಲ್ಲ ಸಿನಿಮಾನ ಹೇಳಿದ್ರು, ಇಲ್ಲ ನಮಗೆ ಅದೆಲ್ಲ ಹಳೆದೆಲ್ಲ ಜ್ಞಾಪಕ ಬಂದ್ಬಿಡ್ತು. ಇದು ಟಾಂಗ ಗಾಡಿಗಳು ನೋಡಿ, ಮತ್ತು ಇದನ್ನೆಲ್ಲ ನೋಡಿ, ಮಾಡಿ ಬಸ್ ನೋಡಿ, ಆಮೇಲೆ ಅಂಗಡಿಗಳ ಇದನ್ನು ನೋಡಿ, ಮಾರ್ಕೆಟ್ ಅಟ್ಮಾಸ್ಫಿಯರ್ ನೋಡಿ, ನಮಗೆಲ್ಲ ಹಳೆದ ಜ್ಞಾಪಕ ಬಂತು ಅಂತಲೂ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಆ ರೀತಿ ಎಸ್ಪೆಷಲಿ ಆ ಒಂದು ಟೌನ್ ಹಾಲ್ ಸಹ ಸೇಮ್ ಡಿಟ್ಟೋ ಹಾಗೆ ಇದೆ ಅಲ್ವಾ ಸರ್? ಈಗಿನ ಟೌನ್ ಹಾಲು ಅವಾಗ ನೀವು ಸೆಟಲ್ ಮಾಡಿರೋದು 100%. ಟೌನಲ್ಲಿ ನಾವು ಏನಂದರೆ, ಟೌನಲ್ಲಿ ಆ್ಯಕ್ಚುಲಿ ಪರ್ಮಿಷನ್ ಹಾಕ್ಸಿ ನಾವು ಟೌನಲ್ಲಿ ಮೇಲೆ ಹತ್ತಿ ಈಚ್ ಆ್ಯಂಡ್ ಎವರಿ ಮೆಜರ್ ಮಾಡಿ, ಆ ಮೆಜರ್ ಅದೇನು ಸ್ಕೇಲಲ್ಲಿದೆ ಸೇಮ್ ಸ್ಕೇಲ್ ನಾವು ಇಲ್ಲಿ ಮಾಡಿರೋದು. ಯಾಕಂದರೆ ನಿಮ್ಗೆ ಆ್ಯಕ್ಚುಲಿ ಆರ್ಟಿಸ್ಟ್ಗಳು ಬಸ್ಗಳು ಓಡಾಡ್ಬೇಕಾದ್ರೆ ಒಂದು ಶಾರ್ಟ್ ಇಟ್ಟರೆ ಒರಿಜಿನಲ್ ಟೌನಲ್ಲಿ ಮುಂದೆ ಓಡಾಡ್ದಂಗೆ ಇರಬೇಕು. ಯಾಕಂದರೆ ನಾನು ಅಲ್ಲಿನ ಏನಾದ್ರು ಒಂದು ಮಿನಿಯೇಚರ್ ಥರ ಒಂದು ಅದಕ್ಕಿಂತ ಚಿಕ್ಕದು ಮಾಡಿದ್ರೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಅದು ಎಕ್ಸ್ಟ್ರಾ ಅಂದರೆ ಎಕ್ಸಾಕ್ಟಾಗಿ ಏನಂದರೆ ನಮಗೆ ಅದೇ ಟೆಕ್ಸ್ಚರು, ಅದೇ ಸ್ಟ್ರಕ್ಚರು, ಆಮೇಲೆ ಇವನ್ ಹೈಟ್ ಆಫ್ ದ ಬಿಲ್ಡಿಂಗು ಬಿಡ್ತು ಎಲ್ಲನೂ ಹಾಗೆ ಮಾಡಿದ್ವಿ. ನಮಗೆ ಅದೇ ನಾನು ಹೇಳ್ತಾ ಇದ್ದೆ ಒಂದು ಇದರಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಒಂದೇ ಕಾಸ್ಟ್ಯೂಮಲ್ಲಿ ನೀವು ಒರಿಜಿನಲ್ ಟೋನಲ್ಲಿ ಮುಂದೆಗಡೆ ಒಂದು ಫೋಟೋ ತೊಗೊಂಡು, ಅದೇ ಕಾಸ್ಟ್ಯೂಮಲ್ಲಿ ಬಂದು ನಾನು ಸೆಟ್ ಹಾಕಿದ್ದು ಟೋನಲ್ಲಿ ಮುಂದೆನೂ ಒಂದು ಫೋಟೋ ತೊಗೊಂಡು ಎರಡು ಕೊಲಾಜ್ ಮಾಡಿ ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತೈತೆ ಯಾವುದು ಒರಿಜಿನಲ್ ಯಾವುದು ಇದು ಅಂತ. ಅಷ್ಟು ರಿಯಲಿಸ್ಟಿಕ್ ಆಗಿ ಒಂದೊಂದು ಇಂಚು ಸಹ ನೀವು ಕಾಂಪ್ರಮೈಸ್ ಆಗಿಲ್ಲ. ಈವನ್ ಇಂಚು ಕಾಂಪ್ರಮೈಸ್ ಆಗಿಲ್ಲ, ಹೈಟಲ್ಲೂ ಟೆಕ್ಸ್ಚರಲ್ಲೂ ಅಷ್ಟೇ. ಆಮೇಲೆ ಅಟ್ ದ ಸೇಮ್ ಟೈಮ್ ಶಿವಾಜಿ ಟಾಕೀಸು ಆ ಸೀನೆಲ್ಲ ನಡೆಯುತ್ತಲ್ಲ, ಅದನ್ನು ಎಷ್ಟೋ ಜನ ಹೇಳಿದ್ರು, ಶಿವಾಜಿ ಟಾಕೀಸ್ ಇಷ್ಟು ಇವಾಗಿನ ಜನಕ್ಕೆ ಗೊತ್ತಿರಲ್ಲ, ಆವಾಗಿನ ಹಳಬರಿಗೆ ಎಲ್ಲರಿಗೂ ಹಿಂಗೆ ಇತ್ತಲ್ವ ಅಂತ ಎಷ್ಟೋ ಜನ ಕೇಳಿದ್ರು. ಅದು ಟಾಕೀಸ್ ಇನ್ನೂ ಇದೆಯಾ ಅಲ್ಲಿ ಅಂತ ಕೇಳಿದ್ರು. ಅಂದರೆ ಆ ಥರ ಅದು ಸೇಮ್ ಆ್ಯಸ್ ಇಟ್ ಈಸ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ಇದರಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಕೆಲಸಗಳು ಮಾಡೋದಕ್ಕೆ ಸಾಕಷ್ಟು ನಿದ್ದೆಗೆಟ್ಟು ಮಾಡಿದ್ದೀವಿ. ಈಗ ಇದಕ್ಕೆ ಸರ್, ನಿಮ್ಮ ಇಷ್ಟೆಲ್ಲ ಒಂದು ಕ್ರಿಯೇಷನ್ ಹಿಂದೆ ಮೇನ್ ಬರೋವಂಥವ್ರೆ ಪ್ರೊಡ್ಯೂಸರು. ಸೊ KVN ಸರ್ ಏನು ಹೇಳಿದರು ಸರ್ ಈ ಒಂದು ನಕಲಿ ಬೆಂಗಳೂರನ್ನ ನೋಡಿ? KVN ಸರ್ ಅದನ್ನ ವಿಡಿಯೋ ತರಿಸ್ಕೊಂಡು ಚೆನ್ನೈಯಲ್ಲಿ ತೋರಿಸಿದ್ದಾರೆ ಕೆಲವು ಆರ್ಟಿಸ್ಟ್ಗಳಿಗೆ. ನಾವಿಲ್ಲಿ ಈ ಥರ ಸೆಟ್ ಹಾಕಿದ್ವಿ, ನಮ್ಮ ಬಗ್ಗೆ ತುಂಬ ಒಂದು ಹೆಮ್ಮೆ ಇದೆ ಅವರಿಗೆ. ನಾವೆಲ್ಲರೂ ಸಿಕ್ಕರೆ ಫುಲ್ ಹಗ್ ಮಾಡಿಬಿಡ್ತಾರೆ.
ಆ ಥರ ಆಮೇಲೆ ರಿಯಲಿ ಹೇಳ್ಬೇಕಂದ್ರೆ ನಾವು ಆ ಥರ ಒಬ್ಬ ನಿರ್ಮಾಪಕರು ನಮಗೆ ಖಂಡಿತ ಸಾಥ್ ಕೊಟ್ಟು ನೀವು ನೋಡಿದಂಗೆ ಒಂದು ಟಾಕ್ಸಿಕ್ ಆಗಿರ್ಬೋದು, ಕೇಡಿಗಾಗಿರ್ಬೋದು, ಒಂದು ದೊಡ್ಡ ಮಟ್ಟದ ನಿರ್ಮಾಣ ಮಾಡಿದ್ದ ಸಂಸ್ಥೆನೇ ಅದು. ಅಂದರೆ ಸಾಕಷ್ಟಿದ್ದಾರೆ ನಮ್ಮ ನಿರ್ಮಾಪಕರುಗಳು. ಹೇಳಬೇಕು ಅಂದರೆ ನಿಜವಾಗ್ಲೂ ಕನ್ನಡದಲ್ಲಿ ದೊಡ್ಡ ದೊಡ್ಡ ನಿರ್ಮಾಪಕರುಗಳಿದ್ದಾರೆ. ಆ ಥರದ್ರಲ್ಲಿ ಇವರು ಒಬ್ಬರು ಈಗ ಆ್ಯಡ್ ಆದರು. ಅದರಿಂದ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ದೊಡ್ಡ ಮಟ್ಟದ ಪ್ರೊಡ್ಯೂಸರ್ನ ನಾವು ಈಗ ಒಂದು KGF, ಒಂದು ಕಾಂತಾರ, ಒಂದು ಟಾಕ್ಸಿಕ್ ಈ ಥರ ಸಿನಿಮಾಗಳಿಗೆ ಕೇಳಿ ಇದೆಲ್ಲ ಮಾಡಬೇಕು ಅಂದರೆ ನಾವು ಹೊರಗಿನ ಪ್ರೊಡ್ಯೂಸರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಯ್ತು. ಈಗ ಅದು ಈ ಪರವಾಗಿಲ್ಲ ನಾವೆಲ್ಲ, ಯಾಕಂದರೆ ನಮ್ಮ ಕನ್ನಡದವರೇ ರೆಡಿ ಇದ್ದಾರೆ. ಈಗ ನೋಡಿರ್ಬೇಕು ಪ್ರಿವಿಯಸ್ ಸಿನಿಮಾಗಳು ಅಷ್ಟೇ, ಉದಯ್ ಮೆಹ್ತಾ ಸರ್ ಸಾಕಷ್ಟು ದುಡ್ಡುಗಳು ಹಾಕಿ ಮಾಡಿದರು. ಸುಮಾರು ಜನ ನಿರ್ಮಾಪಕರು, ರಾಕ್ಲೈನ್ ಸಾರು, ಇವರೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಆ ಥರ KVN ಸರು ಈ ಸೆಟ್ಗಳನ್ನೆಲ್ಲ ನೋಡ್ಬಿಟ್ಟು ತುಂಬ, ಆಮೇಲೆ ಟಾಕ್ಸಿಕ್ ಸೆಟ್ಗೆ ಅವರೇ ನನ್ನ ತುಂಬ ಇದ್ರಾಗೆ ಹೇಳ್ತಾರೆ. ಯಶ್ ಅವರು ಮತ್ತು ಇವರು KVN ಸರ್ ಎಲ್ಲ ಪೂಜೆಗೆ ಫಸ್ಟ್ ದಿನ ಎಲ್ಲ ಸ್ವೀಟ್ ತಿನ್ಸೆಲ್ಲ ಆದಮೇಲೆ, ಮೋಹನ್ ನೆಕ್ಸ್ಟ್ ನೋಡಿ ನೀವು ಈ ಸೆಟ್ ಆದಮೇಲೆ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀರಾ ಅಂತ KVN ಸರ್ ಹೇಳಿದ್ರು. ಯಶ್ ಅವರು ಒಂದೇ ಮಾತು ಹೇಳಿದ್ರು, ರೀ ಮುಂಬೈಯಲ್ಲಿ ಮಾಡೋದು ಬೇಡ ಅಂತ ನಾನು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ, ಕನ್ನಡದವ್ರು ಇಟ್ಕೊಂಡು ಮಾಡಲ್ಲ ಅಂತ, ಅವ್ರು ಯಾಕೆ ಮುಂಬೈಗೆ ಹೋಗ್ತಾರೆ ಅಂತ. ಅಂದರೆ ಆ ಥರ ತುಂಬ ಸ್ಪಿರಿಟ್ ಪರ್ಸನ್ನು. ಆಮೇಲೆ ಏನಂದರೆ ರಿಯಲಿ ಒಂದು ಎನ್ಕರೇಜ್ ಮಾಡೋದ್ರಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ. ಆಮೇಲೆ ಅವರು ಯಾವುದೇ ಇದಕ್ಕೂ ಅಷ್ಟೇ ಒಂದು ಇಷ್ಟು ಖರ್ಚಾಗುತ್ತೆ ಅಂದರೆ ನೆಸಿಟಿ ಇದೆಯಾ 100% ಮಾಡಿ, ಆ ಥರ ಮಾಡಿ ತುಂಬ ಸಾಥ್ ಕೊಟ್ಟಿದ್ದಾರೆ.